ಮತ್ತೆ ಪ್ರಭುಜಿ ಎಲ್ರಿಗೂ ಕಾಣಿಸ್ತಾ ಇದೆಯಲ್ವಾ? ಹರಿಬೋಲ್. ಮನಸ್ಸಿನ ನಿಯಂತ್ರಣ ಅವಶ್ಯಕವೇ? ಈ ರೀತಿ ಇಲ್ಲ, ಮಲಗಿಸ್ಬಿಟ್ಟಿಲ್ಲ. ಹ್ಮ್ 6.5 ಭಗವದ್ಗೀತಾ. ಉದ್ಧರೇತಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಭಾವಾರ್ಥ ಓದಿ ಮಾಡಿ. ಯಾರತ್ರ? ಹರಿ ಕೃಷ್ಣ. ಓದಿ 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 ಪಟ ಪಟ ಓದಿ. ಭಾವಾರ್ಥ. ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಅದಕ್ಕೆ ಕೇಳಿಸ್ತಾ ಇಲ್ಲ. ಒಂದ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಹತ್ರ ಬನ್ನಿ, ಮೈಕ್ ಹತ್ರ. ಓಕೆ. ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಎಲ್ರೂ ಕೇಳಿಸ್ತಾ ಇದೆಯಾ? ಮನಸ್ಸನ್ನು ಕೇಳಿಸ್ತತಿಲ್ರಿ ಮಾತಾಜಿ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ ಮಾತಾಡೋದು ಕೇಳಿಸ್ತಿಲ್ಲ. ಮಾತಾಜಿ ಕೇಳಿಸ್ತಿಲ್ರಿ? ಇಲ್ಲ ಕೇಳಿಸ್ತಿಲ್ಲ. ಓಕೆ, ನಾನು ಓದ್ತೀನಿ. ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಮನಸ್ಸನ್ನು ಮನಸ್ಸಿನ ನಿಯಂತ್ರಣ ಅವಶ್ಯಕವೇ? ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಸೂಚಿಸುತ್ತದೆ. ಯೋಗ ಪದ್ಧತಿಯಲ್ಲಿ ವಿಶೇಷವಾಗಿ ಮನಸ್ಸು ಮತ್ತು ಬದ್ಧ ಆತ್ಮ ಇವೆರಡೂ ಬಹಳ ಮುಖ್ಯ. ಯೋಗಾಭ್ಯಾಸದಲ್ಲಿ ಮನಸ್ಸೇ ಕೇಂದ್ರ ಬಿಂದುವಾದುದರಿಂದ ಇಲ್ಲಿ ಆತ್ಮ ಎಂದರೆ ಮನಸ್ಸು. ಯೋಗ ಪದ್ಧತಿಯ ಗುರಿ ಏನೆಂದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸುವುದು. ಬದ್ಧ ಆತ್ಮವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ತರಬೇತಿ ನೀಡಬೇಕು ಎಂಬುದಲ್ಲಿ ಇಲ್ಲಿ ಒತ್ತಿ ಹೇಳಲಾಗಿದೆ. ಐಹಿಕ ಅಸ್ತಿತ್ವದಲ್ಲಿ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ವಾಸ್ತವದಲ್ಲಿ ಮಿಥ್ಯಾಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಮನಸ್ಸು ಮಿಥ್ಯಾಹಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ. ಇದರಿಂದಲೇ ಪರಿಶುದ್ಧ ಆತ್ಮನು ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಆದುದರಿಂದ ಐಹಿಕ ತಳುಕಿಗೆ ಮೋಹಗೊಳ್ಳದಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು. ಹೀಗಾದಾಗ ಬದ್ಧ ಆತ್ಮವನ್ನು ಉದ್ಧಾರ ಮಾಡಬಹುದು. ಇಂದ್ರಿಯ ವಸ್ತುಗಳ ಆಕರ್ಷಣೆಗೊಳಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಅವನು ಹೆಚ್ಚು ಹೆಚ್ಚು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಿಡಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು. ಈ ಎನ್ನುವ ಪದವು ಈ ಅಂಶವನ್ನು ಒತ್ತಿ ಹೇಳಲು ಬಯಸಿದೆ. ಹೀಗೆಂದು ಹೇಳಲಾಗಿದೆ: ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಃ ಬಂಧಾಯ ವಿಷಯಸ್ಯ ಜ್ಞೋ ಮುಕ್ತೇ ನಿರ್ವಿಷಯಂ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ. ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಅಮೃತ ಬಿಂದು ಉಪನಿಷತ್ತು 2. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ. ಓಕೆನಾ? ಇಲ್ಲಿ ಮತ್ತೆ 6.6 ಏನಂತೆ? ಆತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್.
ಮನಸ್ಸನ್ನು ಜಯಿಸಿರುವವನಿಗೆ ಮನಸ್ಸು ಅತ್ಯುತ್ತಮ ಮಿತ್ರನೆನಿಸುತ್ತದೆ. ಆದರೆ ಮನಸ್ಸನ್ನು ಜಯಿಸುವುದಲ್ಲಿ ಸೋತಿರುವವನಿಗೆ ಅವನ ಮನಸ್ಸೇ ಕಡು ವೈರಿಯಾಗುತ್ತದೆ. ಭಾವ: ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ. ಮನಸ್ಸನ್ನು ನಿಯಂತ್ರಿಸದಿದ್ದರೆ ಯೋಗಾಭ್ಯಾಸದ ಮಾಡುವುದು ವ್ಯರ್ಥ ಕಾಲಕ್ಷೇಪ. ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆಯೇ ಬಾಳುತ್ತಾನೆ. ಹೀಗೆ ಅವನ ಬದುಕು ಅದರ ಧ್ಯೇಯವು ಹಾಳಾಗುತ್ತವೆ. ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದೋ ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ಅನುಜ್ಞೆಯಂತೆ ನಡೆಯಲು ಮನುಷ್ಯನಾಗಿ ತಾನಾಗಿ ಒಪ್ಪಿಕೊಳ್ಳುತ್ತಾನೆ. ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಕಂಡು ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ. ಕೃಷ್ಣ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೇ ಬರುತ್ತದೆ. ಓಕೆನಾ? ಸೊ ಇಲ್ಲಿ ನಾವೇನ್ ಚರ್ಚಿಸ್ತಾ ಇದ್ದೀವಿ? ಮನಸ್ಸಿನ ಬಗ್ಗೆ ಇಲ್ಲಿ ಪ್ರಶ್ನಿಸ್ತಾ ಇರೋದು ಅಲ್ವಾ? ಮನಸ್ಸಿನ ನಿಯಂತ್ರಣ ಅವಶ್ಯಕತೆ ಬೇಕಾ? ಮನಸ್ಸಿನ ನಿಯಂತ್ರಣಗೊಳಿಸ್ಕೊಳ್ಳೋದು ಅವಶ್ಯಕತೆ ಇದೆಯಾ? ಎಲ್ರಿಗೂ ಬೇಕು ಅಂತೀರಾ ಮಾತಾಜಿ? ಹೌದು ಮಾತಾಜಿ. ಮಾತಾಜಿ ಬೇಕು ಮಾತಾಜಿ. ಅವಶ್ಯಕತೆ ಇದೆ. ಯಾಕೆ ಪ್ರಭುಜಿ? ಮನಸ್ಸಿನ ನಿಯಂತ್ರಣಗೊಳಿಸಿದ್ರೆ ಏನ್ ಪ್ರಾಬ್ಲಮ್ ಏನು? ನಮ್ ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇದ್ರೆ ಅದು ಬುದ್ಧಿ ಕೈಲಿ ಕೊಡೋಕ್ಕಾಗಲ್ಲ. ಅಂದ್ರೆ ಏನು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ವಿವೇಚನೆ ಅನ್ನೋದು ಇರುತ್ತಲ್ಲ ಮಾತಾಜಿ, ಕರೆಕ್ಟ್. ಅದನ್ನೆಲ್ಲ ಥಿಂಕ್ ಮಾಡಿ ಮನಸ್ಸು. ನಿಯಂತ್ರಣದಲ್ಲಿ ಇರುತ್ತೆ ಮನಸ್ಸು. Correct. ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ನಾವು ತಿನ್ಬೇಕಂದ್ರೆ ಈಗ ಡಯಟ್ ಎಲ್ಲ ಮಾಡ್ತಿರ್ತಾರೆ, ಹೆಲ್ತ್ ಡಾಕ್ಟರ್ ಎಲ್ಲ ಡಯಟೇಷನ್ ಹೇಳಿರ್ತಾರೆ ಇದನ್ನು ತಿಂದ್ರೆ ನಿಮ್ಗೆ ಇದಾಗೋದಿಲ್ಲ ಅಂತ. ಅದು ನಮ್ಮ ಮನಸ್ಸು ಏನತ್ತೆ ತಿನ್ಬೇಕು ಅಂತ ಬೆಸ್ಟ್ ಡಯಾಬಿಟಿಸ್ ಅವರೆಲ್ಲ. ಬಟ್ ತಿಂದ್ರೆ ಶುಗರ್ ಬರುತ್ತೆ ಅನ್ನೋ ಒಂದು ಇದು ಇರುತ್ತೆ, ಮೈಂಡ್ ಅಲರ್ಟ್ ಆಗುತ್ತೆ, ಇದು ಪ್ರಾಬ್ಲಮ್ ಇದೆ ಅಂತ. ಸೊ ದೇರ್ ಇಸ್ ಟೂ ಟೈಪ್ಸ್ ಆಫ್ ಥಾಟ್ಸ್. ಸೊ ಅದು ನಮ್ಮ ಮನಸ್ಸು ಮಂಗನ ತರ. ಯಾವ ತರ ಅದು ಮಾಡ್ಬೇಕಾ ಮಾಡ್ಬೇಡ ಅನ್ನೋದು ನಮ್ಮ ಮನಸ್ಸು ನಮ್ಮ ಮೈಂಡ್ಗೆ ನಾವು ಕರೆಕ್ಟ್ ಆಗಿ ಆರ್ಡರ್ ಕೊಟ್ರೆ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಸೊ ಆತರ ಮಾಡ್ಬೋದು ಮತ್ತೆ. ಅದು ಇಂಪಾರ್ಟೆಂಟ್. ಮನಸ್ಸೇ ಇಲ್ಲ ಕೆಡಿಸುವುದು ಅದೇ, ಒಳ್ಳೇದ್ ಮಾಡುದು ಅದೇ. ಕರೆಕ್ಟ್. ಏನಾಗತ್ತೆ, ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದೆ. ಥ್ಯಾಂಕ್ ಯು ಪ್ರಭು. ನೋಡಿ, ಬದ್ಧ ಆತ್ಮವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ತರಬೇತಿ ಕೇಳಿಸ್ತಿದಾಗ ಎಲ್ಲಾ ಕಡೆ ಅಸಿಸ್ಟೆಂಟ್ ಬಂದ್ಬಿಡೋದು. ಕೇಳಿಸ್ತಿ ಎಲ್ರಿಗೂ? ಸೊ ಇಲ್ಲಿ ನೋಡಿ, ಇದೊಂದು ಒಳ್ಳೆ ಪಾಯಿಂಟ್ ಇದೆ ಇಲ್ಲಿ. ಬದ್ಧ ಆತ್ಮವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ತರಬೇತಿ ನೀಡಬೇಕು ಎಂಬುದನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಐಹಿಕ ಅಸ್ತಿತ್ವದಲ್ಲಿ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ ಅಲ್ವಾ? ಮನಸ್ಸು ಹೇಳ್ದಂಗೆ ಇಂದ್ರಿಯಗಳು ಹೇಳ್ದಂಗೆ ಅದ್ರ ಒತ್ತಡದಲ್ಲಿ ನಾವು ಯಾವಾಗಲೂ ಸಿಗಾಕೊಂಡಿರ್ತೀವಿ ಅಲ್ವಾ? ನಮ್ಮ ಮನಸ್ಸು ಯಾವಾಗ್ಲೂ ಮನಸ್ಸಿನ ಜೊತೆ ನಾವು ಅಂಟ್ಕೊಂಡಿರ್ತೀವಿ. ಆಕ್ಚುಲಿ ನಮ್ಮ ಮನಸ್ಸು ಹೇಳ್ದಂಗೆ ನಾವು ಮಾಡ್ತಾ ಇರ್ತೀವಿ. ನಾವು ಬುದ್ಧಿಯಿಂದ ಆಕ್ಚುಲಿ ಯೋಚನೆ ಮಾಡೋದೇ ಇಲ್ಲ, ಸರಿನಾ ತಪ್ಪಾ ಬೇಕಾ ಬೇಡ ಅನ್ನೋದು. ನಮ್ಮ ಮನಸ್ಸಿನ ಒಂದು ಫೀಲಿಂಗ್ಸ್ಗೆ ಯಾವಾಗಲೂ ನಾವು ಕ್ಯಾರಿಡ್ ಅವೇ ಆಗ್ತಿರ್ತೀವಿ. ನೋಡಿ, ವಾಸ್ತವದಲ್ಲಿ ಮಿಥ್ಯಾ ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಮಿಥ್ಯಾಂಗಾರ ಅಂದ್ರೆ ನಾನ್ ಯಾರೋ ಅಲ್ವಾ? ನಮ್ಮ ಗುರುತನ್ನ ನಾವ್ ಯಾವ್ದ್ರಿಂದನೋ ಗುರುತಿಸ್ಕೊಂತೀವಿ. ನಾನ್ ಯಾರೋ ಅನ್ನೋ ಲೆಕ್ಕದಲ್ಲಿ ಇರ್ತೀವಿ ನಾವು. ಹಾಗಾಗಿ ನಾವ್ ಯಾವಾಗ್ಲೂ ಏನು ತಪ್ಪಾಗಿ ನಮ್ಮನ್ನ ಗುರುತಿಸ್ಕೊಂಡು ಆ ಮಿಥ್ಯಾ ಅಹಂಕಾರದ ಒಂದು ಇದ್ರಲ್ಲಿ ಯಾವಾಗಲೂ ಸಿಹಾಕೊಂಡಿರ್ತೀವಿ, ಪ್ರಭಾವದಲ್ಲಿ.
ಆಗ್ತಿದ್ಯಾ? ಅದು ವಿಷಯ. ಮಿಥ್ಯಾಂಕಾರವು ಐಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಮನಸ್ಸು ಮಿಥ್ಯಾಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ. ಅಂದ್ರೆ ನಾನಿದು, ನಾನೊಬ್ಬ ದೊಡ್ಡ ವ್ಯಕ್ತಿ, ನಾನೊಬ್ಬ ಈ ರೀತಿ, ನಾನೊಬ್ಬ ಆ ರೀತಿ ಅನ್ನೋ ಅಹಂಕಾರದಿಂದ ನಾವು ಆಕ್ಚುಲಿ ಜೀವನ ಮಾಡ್ತಿರ್ತೀವಿ. ಆ ಅಹಂಕಾರದಿಂದನೇ ನಾವು, ಸುಳ್ಳು ಅಹಂಕಾರದಿಂದನೇ ನಾವು ಆಕ್ಚುಲಿ ಕಷ್ಟಪಡ್ತಾ ಇರ್ತೀವಿ. ಅದರಿಂದನೇ ನಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುತ್ತೆ, ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸ್ಥಿರವಾಗಿರಲ್ಲ ಆ ಮನಸ್ಸು ಅಲ್ವಾ? ಯಾವಾಗ ನಾವು ನೇರವಾಗಿ ಕೃಷ್ಣ ಪ್ರಜ್ಞೆ ಮಾಡ್ತೀವೋ, ಡೈರೆಕ್ಟ್ ಆಗಿ ಕೃಷ್ಣ ಸರ್ವಿಸ್ ಮಾಡ್ತೀವೋ, ಲೈಕ್ ಈಗ ನಾವೇನೆಲ್ಲರೂ ಪುರುಷೋತ್ತಮ ವ್ರತ ಮಾಡ್ತಾ ಇದ್ದೀವಿ, ಪುರುಷೋತ್ತಮ ಯೋಗ ಅಲ್ವಾ, ಪುರುಷೋತ್ತಮ ಮಾಸದ ವ್ರತ ಮಾಡ್ತಾ ಇದ್ವಿ. ಆಗೇನಾಗತ್ತೆ, ನಮ್ಮ ಮನಸ್ಸಿಗೆ ಇದೊಂದು ಪವರ್ಫುಲ್ ಆಗಿರುತ್ತೆ, ಇದೊಂದು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಒಂದು ಸಹಾಯ ಮಾಡುತ್ತೆ. ಪುರುಷೋತ್ತಮ ವ್ರತ ನಡೀತಾ ಇದೆ, ಹಾಗಾಗಿ ನಾನು ಏನಂದ್ರೆ ಅದು ಇಷ್ಟ ಬಂದಂಗ ತಿನ್ಬಾರ್ದು, 4 ನಿಯಮನ ಸರಿಯಾಗಿ ಫಾಲೋ ಮಾಡ್ಬೇಕು, ಯಾವ್ದಂದ್ರೆ ಅದು ಆಲೋಚನೆಗಳಿಗೆ ನಾನು ಅವಕಾಶ ಮಾಡ್ಕೊಡ್ಬಾರ್ದು, ಏನೇ ಮನಸ್ತಾಪ ಬಂದಿದ್ದಲ್ಲಿ ನಾನು ಸ್ಥಿರವಾಗಿರ್ಬೇಕು ಅಲ್ವಾ, ಮಾಯೆ ವಶಕ್ಕೆ ನಾನು ಇಳಿಬಾರ್ದು ಅಂತ ಒಂದು ನಿಗಾ ಇರತ್ತೆ. ಆ ಮನಸ್ಸಿಗೆ ಒಂದು ಶಕ್ತಿ ಕೊಡುತ್ತೆ ಕೃಷ್ಣ ಪ್ರಜ್ಞೆ ಮಾರ್ಗ. ಎಸ್ಪೆಷಲಿ ಪರಿಣಾಮ ಜಪ, ಸತ್ಸಂಗ, ಭಗವದ್ಗೀತೆ, ಶ್ಲೋಕಗಳು, ಇಷ್ಟೆಲ್ಲ ನಾಲೆಜ್ ಟ್ರೈನಿಂಗ್ ನಮ್ಗೇನ್ ಸಿಗ್ತಿದೆ, ಇದರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಮನಸ್ಸು ಒಂದು ಕಂಟ್ರೋಲ್ ಇರೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಏನಿದೆ, ಮಾಯದಲ್ಲಿ ಸಿಗಾಕೊಳ್ಳೋದು ಎಷ್ಟು ನಿಮಿಷ ಅಲ್ವಾ, ಅದಕ್ಕೆ ಎಷ್ಟು ಜಾಸ್ತಿ 1 ಸೆಕೆಂಡು ಬೇಕಾಗಿಲ್ಲ, ಅಷ್ಟು ಸುಲಭವಾಗಿ ನಾವು ಮಾಯದಲ್ಲಿ ಜಾರಿ ಬಿಡ್ಬಿಡ್ಬೋದು ಅಲ್ವಾ. ಮಾಯದಲ್ಲಿ ಬೀಳೋದು ದೊಡ್ಡ ವಿಷಯ ಅಲ್ಲ, ಮಾಯದಲ್ಲಿ ಬೀಳದೇ ಇರಂಗ್ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ವಾ. ಅದಕ್ಕೆ ತಪಸ್ಸೆ ನಾವು ಮಾಡ್ತಾ ಇರೋದು, ಈ ವ್ರತ ಮಾಡ್ತಾ ಇರೋದು. ಸೊ ಈ ಮನಸ್ಸಿನ ಕಾರಣದಿಂದನೇ ನಾವೆಲ್ಲರೂ ಬಂಧನಕ್ಕೂ ಒಳಗಾಗ್ತಾ ಇರೋದು. ಬಂಧನ ಅಂದ್ರೆ ಏನು, ಜನ್ಮಾಂತರ ನಾವ್ ಎತ್ತಾ ಇರೋದು, ಜನ್ಮಗಳು ಎತ್ತುತ್ತಾ ಇರೋದು ನಾವು ಅಲ್ವಾ. ಎಷ್ಟೊಂದರ ಶರೀರಗಳನ್ನ ನಾವು ಬದಲಾಯಿಸ್ತಾ ಇರೋದು. ಜನ್ಮ ಎತ್ತೋದು ಅಂದ್ರೆ ಶರೀರ ಬದಲಾವಣೆ. ಇವತ್ತು ಈ ಶರೀರದಲ್ಲಿ ಇದೀನಿ, ನಾಳೆ ಇನ್ನೊಂದ್ ಶರೀರ ಸಿಗ್ಬೋದು ನನಗೆ. ಆ ಇನ್ನೊಂದ್ ಶರೀರ ಇನ್ಯಾವುದೋ ಒಂದ್ ಮನೆಯಲ್ಲಿ ಹುಟ್ಟಬಹುದು, ಇನ್ಯಾವುದೋ ನನ್ನ ಸಂಬಂಧಿಕರು, ಇನ್ಯಾರೋ ತಂದೆ ತಾಯಿ, ಇನ್ಯಾರೋ ನನ್ನ ಬಂಧು ಬಳಗ ಅಲ್ವಾ. ಆ ರೀತಿ ಎಷ್ಟೆಲ್ಲ ಜನ್ಮಗಳು ಕಾದಿರುತ್ತೆ, ನಮ್ಗೆ ಕಾದಿದೆ. ಇವತ್ತು ಏನ್ ಕಾರ್ಯ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ನಮ್ಗೆ ಎಷ್ಟೊಂದೆಲ್ಲ ಜನ್ಮಗಳು ಕಾದಿದೆ ಅಂತ. ಸೊ ಆ ಜನ್ಮಗಳು ನಾವು ಸ್ಟ್ರಾಂಗ್ ಮಾಡ್ಬೇಕು, ನಿಲ್ಲಿಸ್ಬೇಕು ಅಂದ್ರೆ ಮನಸ್ಸನ್ನ ನಾವು ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ನಾವು ಪೂರ್ತಿಯಾಗಿ ಪ್ರಯತ್ನ ಹಾಕ್ಲೇಬೇಕು, ಪೂರ್ತಿ ಎಫರ್ಟ್ ಹಾಕ್ಬೇಕು. ಮೋಸ್ಟ್ ಪವರ್ಫುಲ್ ಏನಪ್ಪಾ ಮನಸ್ಸಿನ ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಅಂದ್ರೆ ಫಸ್ಟ್ ಹರಿನಾಮ ಜಪ. ಅದು ವೆರಿ ಮಚ್ ರಿಕ್ವೈರ್ಡ್, ಕಂಪಲ್ಸರಿ. ಮಂತ್ರ ತ್ರಾಯತೇತಿ ಮಂತ್ರ ನಮ್ಮನ್ನ ತರಿಸತ್ತೆ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಅನರ್ಥಗಳನ್ನ ತೆಗೆದಾಕೊಳ್ಳೋದಿಕ್ಕೆ ಶಕ್ತಿ ಇರೋದು ಭಗವಂತನ ನಾಮದಿಂದ, ನಾಮ ಜಪದಿಂದ ಸಾಧ್ಯ. ಇಲ್ಲ ಅಂದ್ರೆ ಏನಿದೆ, ನಾವು ತ್ರಿಗುಣಗಳ ಪ್ರಭಾವದಲ್ಲಿ ಯಾವಾಗಲೂ ಇರ್ತೀವಿ ಅಲ್ವಾ. ನಮ್ಮ ಅನರ್ಥಗಳಿಂದ ನಾವು ಕಾಪಾಡ್ಕೊಳಕ್ ಸಾಧ್ಯನೇ ಇಲ್ಲ, ಹೊರಗೆ ಬರೋದಕ್ಕೆ ಆಗಲ್ಲ. ನಾವು ಕೃಷ್ಣ ಭಕ್ತಿ ಮಾಡದೆ ಹೋದ್ರೆ, ಯೋಗ ಆಚರಿಸದೆ ಹೋದ್ರೆ, ಪುರುಷೋತ್ತಮ ಯೋಗ ಮಾಡದೆ ಹೋದ್ರೆ, ಭಕ್ತಿ ಯೋಗ ನಾವು ನಡೆಸದೆ ಹೋದ್ರೆ, ಆ ಮನಸ್ಸು ಯಾವತ್ತೂ ಮನಸ್ಸಿನ ಹತೋಟಿದಲ್ಲೇ ನಾವಿರ್ತೀವಿ ಅಷ್ಟೆ. ಮನಸ್ಸು ಯಾವತ್ತೂ ಕಂಟ್ರೋಲ್ ಇರೋದೇ ಇಲ್ಲ. ಅಂದ್ರೆ ಮನಸ್ಸಿನ ಹತೋಟಿದಲ್ಲಿ ಇರೋದು ನಾವು ಅಂದ್ರೆ ಏನರ್ಥ ಅಂದ್ರೆ, ಮನಸ್ಸಿನ ಕೂತ್ಕೊಂಡ್ರೆ ನಾವು ಕೂತ್ಕೋತೀವಿ, ನಿಂತ್ಕೊಂಡ್ರೆ ನಿಂತ್ಕೊಂತೀವಿ, ಅವನ್ನ ಬೈ ಅಂದ್ರೆ ಬೈತೀವಿ, ಅವನ್ನ ಅನ್ನು ಅಂದ್ರೆ ಅಂತೀವಿ ಅಲ್ವಾ. ಅಥವಾ ಮನಸ್ಸು ಕೆಡ್ಸ್ಕೋತೀವಿ, ತುಂಬಾ ಬೇಗನೆ ಹರ್ಟ್ ಆಗ್ಬಿಡ್ತೀವಿ, ಇಲ್ಲ ಇನ್ಯಾರಿಗಾರು ಅಂತೀವಿ, ಇಲ್ಲ ಯೋಚನೆ ಮಾಡ್ತಿರ್ತೀವಿ, ಬೇಜಾರು ಮಾಡ್ಕೋತಾ ಇರ್ತೀವಿ. ಅಥವಾ ಈ ತರ ಡಿಸ್ಟರ್ಬೆನ್ಸ್ ಆಫ್ ಮೈಂಡ್ ಇದು. ಯಾರು ಏನೇ ಅನ್ಲಿ, ಏನೇ ಸಂದರ್ಭ ಬರ್ಲಿ, ನಾನ್ ತುಂಬಾ ಗಟ್ಟಿಯಾಗಿರ್ತೀನಿ ಅನ್ನೋದು ಯಾವನ್ ಕೆಲ ಆಗುತ್ತೆ ಅಲ್ವಾ. ಅದೊಂದು ಯೋಗ ಮಾಡೋನ್ ಕೆಲ ಆಗುತ್ತೆ. ಅದಕ್ಕೆ ತುಂಬಾ ಪವರ್ಫುಲ್ ಯೋಗ ಮೆಕ್ಯಾನಿಸಮ್ ಕೃಷ್ಣ ಭಕ್ತಿ ಮಾರ್ಗ. ಅಂಡ್ ಯೋಗದಲ್ಲಿ ನೋಡಿ ಅದು ಹೇಳಿದ್ದಾರೆ, ಎಷ್ಟೊಂದ್ಸರಿ ಆ ಆತ್ಮನ ಎಷ್ಟೊಂದೆಲ್ಲ ಹಲವಾರು ಪದಗಳಿಂದ ನಾವು ಬೋಧಿಸ್ತೀವಿ. ಬಟ್ ಯೋಗ ಪದ್ಧತಿಯಲ್ಲಿ ವಿಶೇಷವಾಗಿ ಮನಸ್ಸು ಮತ್ತು ಬದ್ಧ ಆತ್ಮ ಇವೆರಡು ಬಹಳ ಮುಖ್ಯ. ಮನಸ್ಸು ಮತ್ತೆ ನಾವು ಜೀವಿ. ಯೋಗಾಭ್ಯಾಸದಲ್ಲಿ ಮನಸ್ಸೇ ಕೇಂದ್ರ ಬಿಂದುವಾದುದರಿಂದ ಇಲ್ಲಿ ಆತ್ಮ ಎಂದರೆ ಮನಸ್ಸು. ಯೋಗ ಪದ್ಧತಿಯ ಗುರಿ ಏನಂದ್ರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಅಂದ್ರೆ ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸೋದು.
ಇಂದ್ರಿಯ ವಸ್ತು ಅಂದ್ರೆ ಏನು? ನಮ್ಗೇನು ಇಂದ್ರಿಯ ತೃಪ್ತಿಗೆ ಎಂಜಾಯ್ಮೆಂಟ್ ಕೊಡ್ತಾ ಇದೆಯೋ ವಸ್ತುಗಳು, ನೋಡ್ಲಿಕ್ಕೆ ಒಳ್ಳೆ ಒಳ್ಳೆ ಸಾಮಾನುಗಳು, ಕಾಸ್ಟ್ಲಿ ಸಾಮಾನುಗಳು ಅಲ್ವಾ, ಬೆಲೆ ಬಾಳುವಂಥದ್ದು, ಅಪರೂಪವಾಗಿರುವಂಥದ್ದು, ಬ್ರಾಂಡೆಡ್ ಸಾಮಾನುಗಳು, ಬ್ರಾಂಡೆಡ್ ಬಟ್ಟೆ ಅಲ್ವಾ, ಇವೆಲ್ಲ ಕಣ್ಣಿಗೆ ಮೋಹಿತ ಪಡಿಸುವಂಥದ್ದೇ ಸಾಮಾನುಗಳು, ವಸ್ತುಗಳು. ಅಥವಾ ನಾಲಿಗೆಗೆ ರುಚಿ ರುಚಿಯಾಗಿರುವಂತ ರೋಡ್ ಮೇಲೆ ಸಿಗುವಂತ ಪಾನಿಪುರಿ ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಹೋಟೆಲ್ ಭೋಗದ ವಸ್ತುಗಳು ತಿನ್ನೋದಾಗಿರ್ಬೋದು. ಮಾತಾಜಿ. ಹಾ ಪ್ರಭುಜಿ, ಭೋಗದ ವಸ್ತುಗಳು. ಭೋಗದ ವಸ್ತುಗಳಿದಲ್ಲ. ಇದರಿಂದ ನಾವು ವಿಮುಖ ಮಾಡ್ಕೊಳ್ಳೋದು. ವಿಮುಖ ಹೆಂಗೊಳಿಸ್ಕೊಳ್ಳೋದು? ಏನು ತಿಂದೇ ಇರೋದ್ರಿಂದ ಅಲ್ಲ, ಏನು ನೋಡ್ದೇ ಇರೋದ್ರಿಂದ ಅಲ್ಲ ಅಲ್ವಾ. ನಾವು ಕಟ್ಟಾಕೊಂಡ್ಬಿಟ್ರೆ ಸಾಕಾಗಲ್ಲ ಬಾಯಿನ ಹೆಂಗ್ ಕಟ್ಟಾಕೋಬೇಕು ನಾವು? ಕಣ್ಣನ್ನ ಹೇಗ್ ಕಟ್ಟಾಕೋಬೇಕು? ಇಂದ್ರಿಯಗಳನ್ನ ಹೇಗ್ ನಿಗ್ರಹಿಸ್ಕೋಬೇಕು? ಅಂದ್ರೆ ಕೃಷ್ಣನ ಸೇರಿಸಿದಾಗ ಅದೇ ಭೌತಿಕ ವಸ್ತು ಆಧ್ಯಾತ್ಮಿಕ ವಸ್ತು ಆಗತ್ತೆ. ಅದೇ ಆಹಾರ. ನೀವು ಪರಾಠ ಮಾಡ್ಕೊಂತೀನಿ, ಚಪಾತಿ ಮಾಡ್ಕೊಂತೀನಿ, ಪೂರಿ ಮಾಡ್ಕೊಂತೀನಿ, ಬಜ್ಜಿ ಮಾಡ್ಕೊಂತೀನಿ, ಯಾವ್ದೇ ಮಾಡ್ಕೊಂತೀನಿ, ಅದನ್ನ ಕೃಷ್ಣನಿಗೆ ಅರ್ಪಿಸಿದ್ರೆ, ಕೃಷ್ಣನಿಗೆ ಕೊಟ್ಟದ್ಮೇಲೆ ಅದ್ ನಮ್ಮ ಮನಸ್ಸನ್ನ ನಿಗ್ರಹಿಸುತ್ತೆ, ನಮ್ಮ ಮನಸ್ಸನ್ನ ಕಂಟ್ರೋಲ್ ತರುತ್ತದು. ನಮ್ಮ ಪ್ರಗತಿ ಚೆನ್ನಾಗಾಗತ್ತೆ ಕೃಷ್ಣ ಭಕ್ತಿದಲ್ಲಿ. ಅದಕ್ಕೆ ಕೃಷ್ಣ ಹೇಳೋದು, ಇಂದ್ರಿಯ ವಸ್ತುಗಳಿಂದ ನಮ್ಮನ್ನ ನಾವು ಮೋಹದಿಂದ ವಿಮುಖಗೊಳಿಸ್ಕೊಂಡು. ಇಂದ್ರಿಯ ವಸ್ತು ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಇದು ಫಸ್ಟ್ ಇಂದ್ರಿಯ ವಸ್ತು ಅಂದ್ರೆ ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ಇದು ತಗೊಂಡಿರೋದು. ಇವಾಗ ಬಟ್ಟೆನೆ ಕೊಂಡ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ, ಅದನ್ನ ಸಿಂಪಲ್ ಆಗೋದನ್ನ ಕೃಷ್ಣನಿಗೆ ಅರ್ಪಿಸ್ಬಿಟ್ಟು ಧರಿಸ್ಬೇಕು. ಅಡಿಗೆ ತಿನ್ಲೇಬೇಕು, ಅಡಿಗೆ ಮಾಡ್ಕೊಂಡು ತಿನ್ಲೇಬೇಕು, ತಪ್ಸ್ಕೊಳಕ್ ಆಗಲ್ಲ. ಹಶ್ವಾಗ್ತಾನೆ ಇರುತ್ತೆ ನಮ್ಗೆ, ಹೊತ್ತೊತ್ತಿಗೂ ಹಶ್ವಾಗ್ತಾನೆ ಇರತ್ತೆ ಅಲ್ವಾ. ಅಶ್ವನ್ ಯಾರು ನಿಲ್ಸಕ್ಕಾಗತ್ತೆ? ಹಶ್ವ ನಿಂತೋದ್ರೆ ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ ಅಲ್ವಾ. ಕೃಷ್ಣನ ಜಠರಾಗ್ನಿ ಅಂತ ಹೇಳಿದಾನಲ್ಲ 15ನೇ ಅಧ್ಯಾಯ ಅಲ್ವಾ. ನಾವು ಓದ್ತಾ ಇದೀವಲ್ಲ ಡೈಲಿ, ಎಲ್ರು ಓದ್ತಾ ಇದ್ದೀರಾ? ಎಲ್ರು ಪುರುಷೋತ್ತಮ ವ್ರತ ಮಾಡ್ತಾ ಇದ್ದೀರಾ? 15ನೇ ಅಧ್ಯಾಯ ಓದ್ತಾ ಇದ್ದೀರಾ? ಭಗವದ್ಗೀತೆ 15ನೇ ಅಧ್ಯಾಯ ಎಲ್ಲರೂ ಓದ್ಬೇಕು ದಿನನಿತ್ಯ. ಈ 1 ತಿಂಗಳು ತುಂಬಾ ಮುಖ್ಯ ಆಯ್ತು ಅಷ್ಟೇ. ಈ ವ್ರತ ಏನು ಅಂದ್ರೆ, ಪುರುಷೋತ್ತಮ ವ್ರತ ಏನು ಅಂದ್ರೆ 15ನೇ ಅಧ್ಯಾಯ ಓದೋದು, ಭಗವದ್ಗೀತೆ ಸತ್ಸಂಗದಲ್ಲಿ ಬರೋದು, ಹರಿನಾಮ ಹೇಳೋದು ಅಷ್ಟೇ. ಹಾಗಾಗಿ ನಮ್ಮ ಹಸಿವು ಅನ್ನೋದು ನಿಲ್ಲೋದೇ ಇಲ್ಲ. ಹಾಗಾಗಿ ನಾವು ತಿನ್ನೋದನ್ನು ನಿಲ್ಸಕ್ ಆಗಲ್ಲ. ಅದಕ್ಕೆ ನಾವು ಮಾಡಿದ್ದನ್ನ ಕೃಷ್ಣನಿಗೆ ಅರ್ಪಿಸಿ ತಗೋಬೇಕು. ನಮ್ಗೇನ್ ಮಹಾ ಹೋಗತ್ತೆ? 10 ನಿಮಿಷ ಹೋಗ್ಬೋದಷ್ಟೇ, 5 ನಿಮಿಷ ಹೋಗ್ಬೋದಷ್ಟೇ ಸಮಯ, ಇನ್ನೇನು ಬೇರೆ ಹೋಗಲ್ಲ. ಬಟ್ ನಾವ್ ಎಷ್ಟು ಗಳಿಸ್ತೀವಿ ಅದರಿಂದ, ಇಷ್ಟೆಲ್ಲ ಕರ್ಮ ಬಂಧನದಿಂದ ನಾವು ಹೊರಗೆ ಬರ್ತೀವಿ ಅಲ್ವಾ. ಇಷ್ಟೆಲ್ಲ ಮನಸ್ಸನ್ನ ಕಂಟ್ರೋಲ್ ತಗೊಂಡ್ಬರತ್ತೆ ಆ ಪ್ರಸಾದ ಅನ್ನೋ ಪದಾರ್ಥ. ಭಗವಂತನ ಕೃಪೆ ಸೇರಿರತ್ತೆ ಅದ್ರಲ್ಲಿ, ಆ ಪ್ರಸಾದದಲ್ಲಿ. ಪ್ರಸಾದದ ಮಹಿಮೆ ಯಾರಿಗ್ ಗೊತ್ತಿರತ್ತೆ? ಹೇಳ್ತಾರಲ್ಲ, ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವ ತಮ್ರಾಜನ್ ವಿಶ್ವಾಸೋ ನೈವ ಜಯತ್. ಸ್ವಲ್ಪ ಪುಣ್ಯ ಇರೋರಿಗೆ ಪ್ರಸಾದದ ಮೇಲೆ ವಿಶ್ವಾಸ ಇರಲ್ವಂತೆ. ಯಾರು ತುಂಬಾ ಸ್ವಲ್ಪ ಪುಣ್ಯ ಮಾಡ್ಕೊಂಡಿದಾರೋ, ಸ್ವಲ್ಪ ಪುಣ್ಯ ಗಳಿಸ್ಕೊಂಡಿದಾರೋ ಅಂತವ್ರಿಗೆ ಪ್ರಸಾದ ಅಂದ್ರೆ ಎಲ್ಲ ಒಂದೇ ನಮಗೆ ಅಂತ. ರೋಡ್ ಮೇಲೆ ತಿನ್ನೋದು ಒಂದೇ, ನೀವು ಕೊಡೋ ಪ್ರಸಾದನೂ ಒಂದೇ ಅಂತ. ನನಗ್ ಕಣ್ಣು ಕಾಣೋದೇನೋ ಬರೀ ಇದು ಅನ್ನ ಅಷ್ಟೇ ಅಂತ ಅಲ್ಲ. ಬಟ್ ಆದ್ರೆ ಒಂದು ಜ್ಞಾನದಿಂದ ನೋಡಿದಾಗ ನಮ್ಗೆ ಗೊತ್ತು, ಶರೀರ ಅವಿದ್ಯಾಜಾಲ್ ಜೊಡೇಂದ್ರಿಯ ತಾಹಿಕ ಜೀವ ಫೇಲೆ ವಿಷ ಸಾಗರೆ ತಾರ ಮಧ್ಯೆ ಜೀವಾತಿ ಲೋಭೋಮ ಸುದುರ್ಮತಿ ತಾಕೆ ಜೇಟ ಕಠಿಣ ಸಂಸಾರಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ಕೃಷ್ಣ ಬಡ ದಯಾಮಯ ಕರಿ ಬೋರೆ ಜಿವ್ವಾ ಜಾಯ್ ಸ್ವಪ್ರಸಾದ್ ಅನ್ನ ದಿಲೋ ಬಾಯ್ ಸೈ ಅನ್ನಾಮೃತ ಪಾವ ಶ್ರೀ ಶ್ರೀ ರಾಧಾಕೃಷ್ಣ. ಸೊ ಅದಕ್ಕೆ ಎಲ್ಲಾ ಇಂದ್ರಿಯ ವಸ್ತುಗಳಲ್ಲೂ ನಾವು ಕೃಷ್ಣನ್ನ ಸೇರಿಸಿದ್ರೆ ಅದೇ ಇಂದ್ರಿಯ ವಸ್ತು ಏನಾಗತ್ತೆ? ಆಧ್ಯಾತ್ಮಿಕ ವಸ್ತು ಆಗತ್ತೆ. ನೋಡೋಡ್ ಫ್ಯಾಮಿಲಿ ತುಂಬಾ ಅಟ್ರಾಕ್ಟಿವ್ ಅಲ್ವಾ. ಹೆಂಡತಿ, ಗಂಡ, ಮಕ್ಕಳು, ಮನೆ ಕ್ಲೀನಿಂಗು, ಮನೆನ ಪ್ರತಿನಿತ್ಯ ಕ್ಲೀನ್ ಮಾಡೋದು, ಪ್ರತಿನಿತ್ಯ ಏನಪ್ಪಾ ಸ್ವಚ್ಛಗೊಳಿಸೋದು, ಇದೆಲ್ಲ ತುಂಬಾ ಎಂಜಾಯ್ಮೆಂಟ್ ಆಗಿದೆ ಅಲ್ವಾ. ಪ್ರತಿನಿತ್ಯ ಏನಾದ್ರು ಶಾಪಿಂಗ್ ಹೋಗೋದು, ದುಡಿಮೆ ಮಾಡೋದು, ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ. ತುಂಬಾ ಚೆನ್ನಾಗಿದೆ ಅಂತ ನಮ್ ಭಾವನೆ ಬರ್ತಾ ಇರ್ತಾ ಅಲ್ವಾ. ಅಂದ್ರೆ ಹ್ಯಾಪಿ ಆಗಿದೀವಪ್ಪ, ಚೆನ್ನಾಗ್ ದುಡ್ಡಿದೆ, ಕಾಸಿದೆ, ದುಡಿಮೆ ಇದೆ, ಫ್ಯಾಮಿಲಿ ಇದೆ, ಎಲ್ಲ ಇದೆ, ಎಂಜಾಯ್ ಮಾಡೋಣ. ಇದೆಲ್ಲ ಆಕ್ಚುಲಿ ಮಾಯನೇ. ಯಾಕಂದ್ರೆ ಇದು
ನಾವ್ ಎಷ್ಟು ಎಂಜಾಯ್ ಮಾಡಿದ್ರು ಕೊನೆಗೆ ಕೃಷ್ಣ ಹೇಳಿದಾನೆ ಆ ಬ್ರಹ್ಮನ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಇವಾಗ ನಾವ್ ಎಂಜಾಯ್ ಮಾಡ್ತೀವಿ, ಮತ್ತೆ ನಾಳೆ ಕಷ್ಟಪಡ್ತೀವಿ. ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ರು ನಾವು ಮಹಾ ಅಂದ್ರೆ ಮಹಾ ಮೇಲ್ಲೋಕಕ್ಕೆ ಹೋಗ್ಬೋದು, ಮತ್ತೆ ಮೇಲ್ಲೋಕದಲ್ಲಿ ಪುಣ್ಯ ಮುಗಿದ್ರೆ ಮತ್ತೆ ಕೆಳಗಡೆ ಲೋಕಕ್ಕೆ ಬರ್ಲೇಬೇಕು ಅಲ್ವಾ. ಸೊ ಇದು ಪರ್ಮನೆಂಟ್ ಸುಖ ಅಲ್ಲ ನಮಗೆ ಸಿಗ್ತಾ ಇರತ್ತೆ. ಭೌತಿಕ ಸುಖ ಪರ್ಮನೆಂಟ್ ಸುಖ ಅಲ್ಲ. ಈ ಪರ್ಮನೆಂಟ್ ಸುಖಕ್ಕೋಸ್ಕರ ನಾವು ಹಾತೊರಿಬೇಕು, ನಾವು ಅದನ್ನ ಕೋರ್ಕೋಬೇಕು. ಪರ್ಮನೆಂಟ್ ಸುಖ ಅಂದ್ರೆ ಏನು? ನಿಜವಾದ ಆನಂದ ಅಲ್ವಾ, ನಿಜವಾದ ಆನಂದ ಪಡ್ಕೊಳ್ಳೋದು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಸಚ್ಚಿತ್ ಆನಂದ, ಯಾವಾಗ್ಲೂ ಆನಂದದಲ್ಲಿರೋಂಥ ವ್ಯಕ್ತಿ ಅವನು. ಅಂಡ್ ಅವನೇ ಆನಂದ ಕೊಡಬಲ್ಲ. ಆನಂದದಲ್ಲಿರೋನೇ ಆನಂದ ಕೊಡಬಲ್ಲ ಅಲ್ವಾ, ದುಃಖದಲ್ಲಿರೋ ಕೊಡೋದಕ್ಕಾಗತ್ತ? ಇಲ್ಲ. ಅಂಡ್ ಈ ಪ್ರಪಂಚ ದುಃಖಾಲಯ, ಇದು ಓನ್ಲಿ ದುಃಖನೇ ಕೊಡಲಿಕ್ಕೆ ತಯಾರಾಗಿರೋದು. ಈ ಪ್ರಪಂಚದಲ್ಲಿ ಇರೋರು ದುಃಖ ಕೊಡ್ತಾರೆ, ಈ ಪ್ರಪಂಚನೂ ದುಃಖನೇ ಕೊಡತ್ತೆ. ನೀವು ನೋಡಿ, ಎಷ್ಟೇ ಶ್ರಮ ಪಡಿ, ಎಷ್ಟೇ ಕಷ್ಟಪಟ್ಟು ದುಡಿಮೆ ಮಾಡಿ ಜನರಿಗೋಸ್ಕರ, ಈ ಮಾಯೆಗೋಸ್ಕರ, ನಿಮ್ಗೆ ಓನ್ಲಿ ದುಃಖ ನಿರಾಶನೆ ಕೊಡತ್ತೆ. ಅದೇ ನೀವು ಶ್ರಮ ಪಟ್ಟು ಕೃಷ್ಣನ್ಗೋಸ್ಕರ ಸೇವೆ ಮಾಡಿ, ಕೃಷ್ಣನ್ ಪ್ರತಿನಿಧಿಗೆ ಸೇವೆ ಮಾಡಿ, ನಿಮ್ಗೆ ಯಾವಾಗ್ಲೂ ಅವ್ರು ಕಾಪಾಡ್ತಾರೆ, ಯಾವಾಗ್ಲೂ ಅವ್ರು ನಿಮ್ಗೆ ರಕ್ಷಿಸ್ತಾರೆ. ಯಾವಾಗ್ಲೂ ನಿಮ್ಗೆ ಸಾರ್ಥಕತೆ ಅನ್ಸುತ್ತೆ ಜೀವನ. ತುಂಬಾ ಗಂಭೀರವಾದಂತ ವಿಷಯ ಹೇಳ್ತಿದ್ದಾನೆ ಕೃಷ್ಣ. ಆತ್ಮದ ಉದ್ಧಾರ ಮನಸ್ಸಿನ ಕಾರಣದಿಂದ ಆಗತ್ತೆ. ಅದಕ್ಕೆ ಮನಸ್ಸಿನ ಕಾರಣದಿಂದ ನಾವು ಉದ್ಧಾರ ಆಗ್ಬೇಕೆ ವಿನಃ ಹೀನ ಮಟ್ಟಕ್ಕೆ ಇಳಿಬಾರ್ದಂತೆ. ಹೀನ ಮಟ್ಟಕ್ಕೆ ಇಳಿದಂದ್ರೆ ಏನು ಅಂದ್ರೆ ಬಂಧನಕ್ಕೊಳಗಾಗಿ ಮನುಷ್ಯ ಜನ್ಮ ಕೂಡ ಕಳ್ಕೊಂಡು ಕೊನೆ ಪ್ರಾಣಿ ಮಟ್ಟಕ್ಕೆ ಬೀಳೋದು. ಫಾಲ್ ಡೌನ್ ಅಂದ್ರೆ ಏನರ್ಥ? ಮನುಷ್ಯ ಜನ್ಮ ಅಂದ್ರೆ ಎಷ್ಟೋ ಉತ್ತಮ ಜನ್ಮ ಇದೆ ಅಲ್ವಾ, ಎಷ್ಟೋ ಪುಣ್ಯ ಮಾಡಿದ್ರೆ ಮನುಷ್ಯ ಜನ್ಮ ಸಿಗತ್ತೆ. ಫಾಲ್ ಡೌನ್ ಅಂದ್ರೆ ಏನು? ತಮ್ಮ ಗುಣದಲ್ಲಿ ಇದ್ಕೊಂಡು, ರಜೋಗುಣದಲ್ಲಿ ಇದ್ಕೊಂಡು ಒಂದ್ ಪ್ರಾಣಿ ಜನ್ಮ ಎತ್ತಿದ್ವಿ ಅನ್ಕೊಳ್ಳಿ, ಅವಾಗ ಎಷ್ಟು ದೊಡ್ಡ ಲಾಸ್ ನಮ್ಗೆ, ಎಷ್ಟು ದೊಡ್ಡ ನುಕ್ಸಾನ್ ನಮಗೆ ಅಲ್ವಾ. ಅದಕ್ಕೆ ಕೃಷ್ಣ ಹೇಳೋದೇನಂದ್ರೆ, ಮನಸ್ಸಿನ ಸಹಾಯದಿಂದ ನಾವು ಮನಸ್ಸನ್ನು ಜಯಿಸಿರುವವನಿಗೆ ಮನಸ್ಸೇ ಅತ್ಯುನ್ನತ ಮಿತ್ರ. ಮನಸ್ಸನ್ನು ಜಯಿಸದವನಿಗೆ ಮನಸ್ಸೇ ಅವನ ಕಡು ವೈರಿ. ಹಾಗಾಗಿ ಯೋಗಾಭ್ಯಾಸದ ಮುಖಾಂತರ ಮನಸ್ಸನ್ನ ತುಂಬಾ ಚೆನ್ನಾಗಿ ನಾವು ಗೆಲ್ಲಬಹುದು. ಲಾಸ್ಟ್ 5 ನಿಮಿಷ ಸ್ಟಾಪ್ ಮಾಡೋಣ. ಮಿಥ್ಯಾಹಂಕಾರ ಏನನ್ನು ಮಾಡಲು ಬಯಸುತ್ತದೆ? ಮಿಥ್ಯಾಹಂಕಾರದಿಂದ ನಾವ್ ಏನ್ ಮಾಡ್ಬೇಕಂತ ಅನ್ಕೋತೀವಿ? ಈ ಪ್ರಪಂಚನ ಎಂಜಾಯ್ ಮಾಡ್ಬೇಕು ಅನ್ಕೋತೀವಿ. ಮಿಥ್ಯಾಹಂಕಾರದಿಂದ ನಾವ್ ಏನ್ ಅನ್ಕೋತೀವಿ? ಎಂಜಾಯ್ ಮಾಡ್ಬೇಕು. ಗೊತ್ತಾಗಿದೆ ಎಲ್ರಿಗೂ? ಮಿಥ್ಯಾಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಯಲು ಬಯಸುತ್ತದೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಈ ಪ್ರಪಂಚ ಈ ರೀತಿನೇ ಇರ್ಬೇಕು, ನಾನು ಈ ಪ್ರಪಂಚನ ಈ ರೀತಿ ಬಳಸ್ಕೋತೀನಿ, ಉಪಯೋಗ ಮಾಡ್ಕೋತೀನಿ ನನ್ನ ಸುಖಕ್ಕೆ, ನನ್ನ ಇಂದ್ರಿಯ ತೃಪ್ತಿಗೆ. ಎಲ್ರಿಗೂ ಐ ವಾಂಟ್ ಡಾಮಿನೇಟ್ ಅವರ್ ಮೆಟೀರಿಯಲ್ ನೇಚರ್. ಹಿಂಗಿರ್ಬೇಕು ಪ್ರಕೃತಿ, ಹಿಂಗಿರ್ಬೇಕು ಪ್ರಪಂಚ, ನಾ ಅನ್ಕೊಂಡಂಗ್ ನಡಿಬೇಕು, ನಂಗೆ ಬೇಕಾದಂಗ್ ಸಿಗ್ಬೇಕು, ನನ್ ಟೈಮಿಗೆಲ್ಲ ಸಿಗ್ತಾ ಇರ್ಬೇಕು. ಇದು ಮನುಷ್ಯ ಮಿಥ್ಯಾಹಂಕಾರದಿಂದ ಯೋಚನೆ ಮಾಡ್ತಾನೆ. ನಮ್ಮ ಮನಸ್ಸು ಯಾವಾಗ ನಮಗೆ ಒಳ್ಳೆಯ ಮಿತ್ರನಾಗುತ್ತಾನೆ, ಯಾವಾಗ ನಮಗೆ ಶತ್ರುವಾಗುತ್ತಾನೆ, ಯಾರು ಹೇಳ್ತೀವಿ? Mm, 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 mm.
ಹ್ಮ್ 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 ಹಲೋ, ಹರೇ ಕೃಷ್ಣ. ಹಲೋ, ಹರೇ ಕೃಷ್ಣ ಮಾತಾಜಿ. ಹಲೋ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿದ ನಂಬರ್ ಇದಾಗೈತೇನ್ರಿ? ಸ್ವಿಚ್ ಆಫ್ ಆತ ಏನ? ಹಲೋ, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತೈತ್ರಿ ಪ್ರಭುಜಿ. ಆದ್ರ ಪೂಜಾದೇವಿ ಮಾತಾಜಿ ಸ್ವಿಚ್ ಆಫ್ ಆಗೈತೆ ಏನ್ ನಂಬರ್? ಫೋನ್ ಸ್ವಿಚ್ ಆಫ್ ಆಯ್ದ್ರಿ ಅವ್ರದ್ದು, ಜಸ್ಟ್ ಸ್ಕ್ರೀನ್ ಮೇಲೆ ಬಂತು. ಹೌದ್ರಿ, ಹೌದ್ರಿ. ಅದಕ್ಕೆ ಏನು ಕೇಳಕತ್ತ ಮತ್ ನಾ ಕೇಳಿ ನನ್ ಕಡೆ ಏನ್ ಗ್ಲಿಚ್ ಆಗದ ಅಂತ ನಾ ಸುಮ್ಮನೆ ಮಾತಾಡ. ಇಲ್ಲ ಅಲ್ರಿ ಪ್ರಭುಜಿ, ಮಾತಾಜಿ ಕಡೆಯಿಂದ ಹಾ, ಆಗೈತಿ. ಆಯ್ತು ಆಯ್ತು. ನೋಡೋಣ ತಡ್ರಿ ಪ್ರಭುಜಿ, ಬರ್ತಾರ ಏನ? ಇನ್ನೊಂದ್ 5 ನಿಮಿಷ ನೋಡೋಂಗ, ವೇಟ್ ಮಾಡೋಣ, ಹ್ಞೂ ಬರ್ತಾರೆ. ಪ್ರಭು. ಓಕೆ. ಆಯ್ತು ಆಯ್ತು. ಎಲ್ಲಾರು ಹೋಗೇ ಬಿಟ್ರ ಅನಿಸ್ತೈತ್ರಿ. ಹೋಗೇ ಬಿಟ್ರ. ಒಬ್ರು ಯಾರು ನಿದ್ದಿನ ಮಾಡಾಕತ್ತಾರ, ಬರ್ಕಿ ಹೊಡ್ಯಾತಿಲ್ಲ. ಹೌದ್ರಿ, ಗೊರಕಿ ಹೊಡ್ಯಾಕತ್ತಾರ್ರಿ ಪ್ರಭುಜಿ. ಅದಂದಿ ನಾ ಹಿಂಗ ಗೊರಕಿ ಹೊಡ್ಯಾಕತ್ತಾರ, ನಿದ್ದೆ ಹಂಗ ಕೇಳ್ತಾ ನಿದ್ದೆ ಹತ್ತಿತ ಇವ್ರಿಗೆ ಅಂತ. ನಾವು ಹಂಗ ಅನ್ಕೊಂಡೆ ನೋಡ್ರಿ ಪ್ರಭುಜಿ. ಅದು ನಾನು ಸ್ವಲ್ಪ ದಿವಸ ಮತ್ತೆ ಅಟೆಂಡ್ ಆಗಕ ಆಗಿರ್ತಿಲ್ಲ ಕ್ಲಾಸ್. ಹೌದ್ರಿ. ಕೆಲಸದ ಇದ್ರಾಗ. ಈಗ ಇಲ್ಲೇ ನಾನು ಮಾತಾಜಿ ಇರ್ತಾರ, ಅಲ್ಲೇ ಇರ್ತೇನ್ರಿ ನಾನು, ಹೈದ್ರಾಬಾದ್ನಾಗ. ಹೌದನ್ರಿ. ಅವ್ರ ಬೆಂಗಳೂರಿಂದ ಹೈದ್ರಾಬಾದ್ ಟ್ರಾನ್ಸ್ಫರ್ ಆಗೈತೆ ನಂದು ಆಫೀಸ್. ಭೇಟಿ ಆಗ್ರಿ ಅಲ್ಲೇ ಪ್ರಭು ಅವ್ರ ಮಾತಾಜಿನ. ಮಾತಾಜಿ ಅಂದ್ರಿ ಬಂದ್ ಮೀಟ್ ಆಗ್ರಂತ. ನಾವ್ ಬರೋದು ಆಫೀಸ್ ಟೈಮಿಂಗ್ ಬೆಳಿಗ್ಗೆ ಲಘು ಹೋಗೋದು,
ಈಗ ಮತ್ ಬಿಸಿಲು ಜಾಸ್ತಿ ಇರ್ಲ ಇಲ್ಲಿ ಎಲ್ಲಿ ಹೋಗಾಕ್ ಆಗ್ತದ್ರಿ? ಹೌದೌದು 25 ಕಿಲೋಮೀಟರ್ ದೂರ ಆಗ್ತಾರ ಮಾತಾಜಿ ನನಗಿಂದ. ಹೌದನ್ರಿ ಅಯ್ಯೋ ಅವ್ರ ಅಂದ್ರಿ ಬರ್ರಿ ಇದಕ್ ಅದು ಅಂತಂದ್ರು. ಟೆಂಪಲ್ ದೂರ ಆಗ್ತದ್ರಿಪ್ಪ, ಅದಕ್ಕ ರೂಮ್ನಾಗ ಪೂಜೆ ಮಾಡ್ತೇನೆ ನಾನು. ಇರ್ಲಿ ದೂರ ಬಿಡ್ರಿ ಹೋಗಾಕು ಆಗಲ್ಲ. ಒಂದ್ ದಿವ್ಸ ಯಾವಾಗಾದ್ರು ಅನುಕೂಲ ಮಾಡ್ಕೊಂಡ್ ಹೋಗ್ಬೇಕಂತ ಅಂದೇನ್ ಕೂಡೇ ಬರ್ವತ್ತಿರ್ಲ. ಇರ್ಲಿ ಬೆಂಗಳೂರಿಗೆ ಹೊಳ್ಳಿ ವಾಪಸ್ ಟ್ರಾನ್ಸ್ಫರ್ ಆಗಿ ಬರ್ರಾಗ ಮೀಟ್ ಆಗಿ ಬರ್ರಿ. ಅದ್ ಬೆಂಗಳೂರು ವಾಪಸ್ ಬರೋದ್ರಾಗ ಒಂದ್ಸಲ ಹೋಗಿ ಮೀಟ್ ಆಗಿ ಹೇಳಿನ್ರಿ ಫೋನ್ ಹಚ್ಚಿ ಹೇಳಿನಿ ಹಿಂಗ್ ಆಗೇತ್ರಿ ಅಂತ. ಖುಷಿ ಆದ್ರ ಅವ್ರು, ಬರ್ರಿ ಮತ್ ಬಂದ್ ಇಲ್ಲೇ ಅದರಿ ಬಂದ್ ಭೇಟಿ ಆಗಿಲ್ಲ ನೀವ್ ಅಂತ ಅನ್ನತಿದ್ರ ನಂಗ. ಅಡ್ರೆಸ್ ಎಲ್ಲಾ ಕಳ್ಸಿದ್ರಿ ಅವ್ರ. ಹ್ಞೂನ್ರಿ ಆಯ್ತ್ರಿ ಬರ್ತೇನ್ರಿ ಮಾತಾಜಿ, ಬಂದ್ ಒಂದ್ಸಲ ಭೇಟಿ ಆಗ್ತೀನಿ ಅಂತಂದಿ. ಅದೇ ಈಗ ಬರೋ ಆಫೀಸ್ ಟೈಮಿಂಗ್ ಮತ್ ಕೆಲಸ ಪ್ರಾಜೆಕ್ಟ್ ಅದು ಎಲ್ಲ ಇರ್ತದಲ್ಲ, ಹೌದೌದೌದ್ರಿ ಹಾಗಾಗಿ ಇದನ್ನ ಆಗವಲ್ತ್ರಿ. ಹೌದೌದ್ರಿ ಅಟೆಂಡ್ ಆಗಕ್. ನಂದು ಹಂಗ ಆಕಿತ್ರಿ ಪ್ರಭುಜಿ. ಈಗ ನಂದು ಮೊನ್ನೆ ಮಾರ್ಚ್ 30ಕ್ಕ ರಿಟೈರ್ಮೆಂಟ್ ಆತ್ ನೋಡ್ರಿ ಪ್ರಭುಜಿ. ಈಗೆಲ್ಲ ಬೆಂಗಳೂರಿಗೆ ಇರ್ತೀರಿ ಮಾತಾಜಿ? ಇಲ್ರಿ ಇಲ್ಲೇ ಗದಗ್ರಿ ಪ್ರಭುಜಿ ನಾ ಇರೋದು. ನೀವ್ ಗದಗ ಏನ್ರಿ? ನೀವ್ ಟೀಚರ್ ಇದ್ರಲ್ರಿ? ಹ್ಞೂನ್ರಿ ಇದ್ರೊಳಗೆ ಕೇಲಿ ಒಳಗೆ ವರ್ಕ್ ಮಾಡ್ತಿದ್ನಲ್ರಿ. ಹೌದಾ, ಚಲೋ ಆಯ್ತಿರ್ಲ. ಹ್ಞೂನ್ರಿ ಪ್ರಭುಜಿ. ರಿಟೈರ್ಮೆಂಟ್ ಆಯ್ತೇನ್ರಿ ಈಗ? ಆಯ್ತ್ರಿ ಮೊನ್ನೆ ಇದಕ್ಕೆ ಹೋಗಿದ್ದೀವ್ರಿ ಪುರಿ ಜಗನ್ನಾಥಗ. ಇವತ್ತು ಬೆಳಗ್ಗೆ ಬಂದೇವಿ. ಅರೆ ಹರಿಬೋದ್ ಚಲೋ ಆಯ್ತಿರ್ಲ. ಭಾರಿ ದರ್ಶನ ಆತ್ರಿ ಪ್ರಭುಜಿ. ಹೋಗ್ ಬಂದ್ರಿ? ಭಾರಿ ನನಗ್ ಇನ್ನೂ ಮಟ ಹೋಗಾಕಾಗಿಲ್ಲ, ಯಾವಾಗ ಕರ್ಸ್ಕೊತಾರ ನೋಡೋಣ್ರಿ. ಇಲ್ರಿ ಪ್ರಭುಜಿ, ಹೋಗ್ ಒಬ್ಬೊಬ್ರ ಹೋಗೋದಲ್ರಿ ಪ್ರಭುಜಿ, ನೀವು ಡೆವೋಟಿ ಜೊತೆಗೆ ಹೋದ್ರನ. ಯಾಕಂದ್ರ ಅಂದ್ರ ಸ್ವಲ್ಪ ಎಲ್ಲಾ ಗೊತ್ತಾಗ್ತದ. ನಮ್ದೊಬ್ರು ಪ್ರಭುಜಿ ಇದ್ರು ಇಸ್ಕಾನ್ದವ್ರು, ಹ್ಞೂನ್ರಿ ಅವ್ರ ಜೊತೆ ಹೋಗ್ಬೇಕಂತಂದು ಟೈಮ್ ಕೂಡ ಟಿಕೆಟ್ ಆಗಿತ್ತು. ಆಫೀಸ್ ಮತ್ ಕೆಲ್ಸ ಬರೋಣ ಅದೇನೋ ಕಾರಣಾಂತರದಿಂದ ಹೋಗಾಕ್ ಆಗ್ಲಿಲ್ಲ. ನಾನು ದೇವ್ರ ಇಚ್ಛೆ ಐತಿ ಇರ್ವಲ್ತ್ ಬಿಡ್ರಿ, ಮತ್ತೆ ಇನ್ನೇನ್ ಮಾಡೋಕ್ ಬರಂಗಿಲ್ಲ. ಅವ್ ಯಾವಾಗ ಕರ್ಸ್ಕೊತಾನ ಭಗವಂತ ಅಂದ ಹೋದ್ರ ಆತಂತ ಸುಮ್ ಆಗೇನ್ರಿ ನಾನು. ಯಾವಾಗ ನಾವ್ರಿ ಹೋಗ್ಬೇಕು? ಗದಗ ಇಸ್ಕಂದಾರ್ 20 ಮಂದಿ, ಬಾಗಲಕೋಟೆಗೆ ಇಸ್ಕಂದಾರ್ 45 ಮಂದಿ, ಒಟ್ಟ 65 ಮಂದಿ ಹೋಗಿದ್ದೀವ್ರಿ. ಹೌದ್ರಿ, ಹಂಗಿದ್ರೆ ಚಲೋ. ಅದ್ರ ಎಲ್ಲಾ ಇಸ್ಕೊಂಡ್ ಎಲ್ಲಾರು ಆಗ್ತಾರ, ಹ್ಞೂನ್ರಿ ಗುರ್ತಾಗ್ತಾರ. ಏನ್ ಸ್ವಲ್ಪ ಹೋಗಿ ಗುರುತನ ಬರಾಕ್ ಚಲೋ. ಆತ್ರಿ. ಅಲ್ರಿ ಪ್ರಭುಜಿ ಹೆಂಗೈತಿ, ಇಲ್ಲಿ ಊಟದ ಭಾಳ ಪ್ರಾಬ್ಲಮ್ ಐತೆ ರೀ ನಮಗೆಲ್ಲ. ಹ್ಮ್ ಇಸ್ಕಾನ್ದಿಂದನ ಬಂದೈತಿ ಊಟ. ನಂದ್ಯಾಲ್ದಾಗ, ವಿಶಾಖಪಟ್ಟಣದಾಗ ಇಸ್ಕಾನ್ದವ್ರ ತಂದು ಕೊಟ್ರ ನಮಗ. ಒಳ್ಳೇದಿರ್ಲ ಮತ್ತೆ. ಹಂಗ ಗುರ್ತಿದವ್ರ ಜೊತೆ ಹ್ಞೂ ಹೋದ್ರೆ ಎಲ್ಲಿ ಇರೋದು ಎಂತ, ಹ್ಞೂನ್ರಿ ಎಷ್ಟ್ ಖರ್ಚು ಬರ್ತದೆ ಹ್ಞೂ ಗೊತ್ತಾಗ್ತತಿರ್ಲಾ. ಇಲ್ರಿ ಗುರ್ತಿಲ್ದವ್ರ ಜೊತೆ ನಮ್ದು ಹೋಗೋದು. ಪ್ಯಾಕೇಜ್ ಎಷ್ಟ್ರಿ 14ನೇ ತಾರೀಕಿಗೆ ಹೋಗಿದ್ವಿ. ಇವತ್ತು ಬೆಳಿಗ್ಗೆ ಬಂದ್ವಿ. 9,000 ರೂಪಾಯಿ ತೊಗೊಂಡಾರ ನೋಡ್ರಿ ಪ್ರಭುಜಿ. ಚಲೋ ಎಲ್ಲ ಬಿಡ್ರಿ ಮತ್ತ. ಬಂತ ಅದ್ರಾಗ, ಎಲ್ಲ ಅದ್ರಾಗ. ಅದ್ ಚಲೋರ್ಲ ಮತ್ತ. ರೊಕ್ಕ ಹೋಗ್ವಲ್ತ್ರಿ, ಕರ್ಕೊಂಡು ಎಲ್ಲಾ ದರ್ಶನ ಮಾಡ್ಕೊಂಡ್ ಬಿಡ್ಲಾರ್ದ ಕರ್ಕೊಂಡ್ ಅದ್ರ ಹ್ಞೂನ್ರಿ ಬಗ್ಗೆ ಹೇಳಿ ಕರ್ಕೊಂಡ್ ಬರೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲ ತಿಳಿಸಿದ್ರಿ ಪಾಪ. ಒಂದು 15 ಮಂದಿ ಬೆಳಗಾವದವರು ಫ್ಯಾಮಿಲಿ ಕೂಡಿ ರಜಾ ಐತಿ ಅಂತ ಹೇಳಿ ಬಂದಾರ ರೀ. ಅವ್ರು ಹಾ ಭಾಳ ರೀ, ಕಷ್ಟಪಡಕತ್ತಿದ್ರು. ಊಟದ್ದು ಏನೇನು ನಮ್ದು ತಿನ್ನೋದು ಬೆಳಗಾವ ರೀ ಏನು. ಆಕ್ಚುಲಿ ಊರ್. ಹೌದನ್ರಿ. ನಮ್ದು ಅವರು ಊರ್ ಬೆಳಗಾವ. ಹಾ ರೀ. ನಮ್ಮ ಇದನ್ನ ನೋಡಿ ಎಲ್ಲಿಯಾರ್ರಿ ಅಂತ ಹಿಂಗಂತಂದ್ರೆ ನಮ್ದು ಹೆಚ್ಚೆಚ್ಗೆ ಅಲ್ರಿ. ನಮ್ಮ ಎಲ್ಲಿ ಅಷ್ಟಷ್ಟು ಉಣ್ಬೇಕು. 60 ಮಂದಿ ಅಂದ್ರೆ ಎಷ್ಟೆಷ್ಟು ಅಲ್ಲಿ ಆಂಧ್ರ ಸೈಡ್ ಹೌದ್ರಿ. ಇಷ್ಟು. ಅವ್ರ ಊಟದಾಗ ನಾವು 4 ಮಂದಿ ಉಂತೇವೆ. ಒಬ್ರು ಅಷ್ಟಷ್ಟು ಅನ್ನ ಅದನ್ನು ಕಟ್ತಿದ್ರಲ್ರಿ, ಅವ್ರಿಗೆ ಕೊಟ್ಟೇವ್ ಹೌದ್ರಿ, ನೋಡ್ರಿ ನಾವು ಪ್ರಸಾದ ಅಷ್ಟು. ಅದ್ ವೇಸ್ಟ್ ಇರ್ಲ, ಸುಮ್ಮನೆ ರೊಕ್ಕ ತಿನ್ಲಿಲ್ಲ ಅಂದ್ರೆ ಅದಕ್ಕೆ ಕೇಡ ಆಗೋದ್ರಿ. ಅದ ರೀ, ಅವ್ರು ನಮ್ 15 ಮಂದಿ ಉಂಡಾರ ನೋಡು. ಅವ್ರು ಐತಲ್ಲ ಏನು ಹ್ಮ್ ಪಾಪ. ನಮ್ದು ಜಗನ್ನಾಥಂದು ನೋಡಿಲ್ಲ, ನಾವು ಏನು ತಿನ್ಬಾರ್ದು, ಇಲ್ಲೇ ನಮ್ಮ ಮಂತೇಲಿದ ಒಣ ತಿನ್ಕೊಂಡು ಹೊಂಟಿದ್ವಿ. ಇಲ್ಲೇ ಸಿಕ್ಕತ್ ನೋಡಿ ನಮಗೆ ಪ್ರಸಾದ ಅನ್ನಕತ್ತಿದ್ರು ಅವ್ರು. ಹೌದಿರ್ಲ ಮತ್. ಅದಲ್ಲ, ಅದು ದೇವ್ರ ಕೊಡ್ಬೇಕಂತಂದ್ರೆ ಹೆಂಗಾರ ಕೊಡ್ತಾನೆ. ಎಲ್ಲಿಂದ ಯಾವ್ದ್ ರೂಪದಾಗಾರ ಬಂದ್ ಅದನ್ರಿ ಹೆಂಗಾರ ಕೊಡ್ತಾನ್ರ ಭಗವಂತ, ಹೆಂಗಾರ ಕೊಡ್ತಾನ. ಆದ್ರ ಪ್ರಭುಜಿ ಅವ್ರ ಏನ್ ಮಾಡ್ಯಾರ, ನಮ್ ಜೊತೆ ಬಂದ್ರ ರೀ. ಅವತ್ ಸಾಯಂಕಾಲ ಉಳ್ದಾರ, ಮರ್ದು ಹಾ ರೀ. ಸಾಯಂಕಾಲ ಹತ್ತೇ ಬಿಟ್ರ. ಓನ್ಲಿ ಚಲೋ ಮಾಡ್ಯಾರ. ಜಗನ್ನಾಥನಂದ ದರ್ಶನ ಮಾಡ್ಯಾರ್ರಿ. ನಾವ್ ಅಲ್ಲಿವೆಲ್ಲಾ ಸುತ್ತಮುತ್ತಲು ಉಷ್ಟು ಹೌದ್ರಿ, ನೋಡ್ಕೊಂಬಂದೇವಿ. ಅದ್ ಮುಂಚೆ ಪರಮಾತ್ಮನ ದೇವಸ್ಥಾನ ಬರ್ತದ. ಮತ್ ಬಾಳ ದೇವಸ್ಥಾನ ಅದಾವ್ರ ಅಲ್ಲೆಲ್ಲ. ಸಮುದ್ರ ಹ್ಞೂನ್ರಿ ದರ್ಶನ ಅದೆಲ್ಲ ಕರೆಕ್ಟ್ ಗುರ್ತಿದಾರ ಕರ್ಕೊಂಡ್ ಹೋದ್ರೆ ಟೈಮ್ ಟು ಟೈಮ್ ಎಲ್ಲ ತೋರ್ಸ್ಕೊಂಡ್ ಕರ್ಕೊಂಡ್ ಬರ್ತಾರ. ಗುಡಿನ ಸಮೀಪನ ರೂಮ್ ಮಾಡ್ಬೇಕ್ರಿ. ಇಲ್ರಿ ಪ್ರಭುಜಿ, ನಮ್ದು ಇಲ್ಲೇ ಪುರಿ ಒಳಗ ದೇವಸ್ಥಾನಕ್ ದೂರ ಇದ್ದಿದ್ದಿಲ್ಲ, ವಾಕ್ಯಬಲ್ ಹಾ, ರೂಮ್ ಅಲ್ಲೇ ಮಾಡಿದ್ದಾರಿ. ವಾಕ್ಯಬಲ್ನ ಹ್ಞೂನ್ರಿ ರೂಮ್ ಸಿಕ್ತಾವ್ರಿ. ಅಲ್ಲಿ ಗುರ್ತಿದಾರ್ ಹೌದ್ರಿ. ಹೋದ್ರ ಕಮ್ಮಿದ್ರ ಕೊಡ್ತಾರ. 200-400 ರೂಪಾಯಿ ಸಿಕ್ತಾವ್ರಿ. ಅಲ್ರಿ ಪ್ರಭುಜಿ, ನಮ್ದು ಗೌಡಿ ಮಠದ ಚೈತನ್ಯ ಗೌಡಿ ಮಠದ್ದಾರಿ ಮಠ. ಹಾ, ಮಠ ಐತ್ರಲ್ಲ ಅಲ್ಲಿ. ಅಲ್ಲೇ ಉಳ್ಕೊಂಡಿದ್ದೀವ್ರಿ. ಹ್ಮ್ ಏನಿಲ್ಲ, ಚಲೋ ಹೋದ್ ಆಯ್ತು. ದಿವ್ಸ ಜಗನ್ನಾಥನ ದರ್ಶನ ಮಾಡಿದ್ವಿ. ಮರ್ದಿವ್ಸ ಏನ್ ಮಾಡಿದ್ರಿ, ಹ್ಮ್ ಲೋಕಲ್ ಟೆಂಪಲ್ ತೋರಿಸಿದ್ರಿ. ಅದ್ರ ಹ್ಮ್ ಮರ್ದಿವ್ಸ ಅಲಾರನಾಥ, ಸಾಕ್ಷಿ ಹ್ಮ್ ಗೋಪಾಲಕ್ಕೆ ಹೋದಿವ್ರಿ. ಹ್ಮ್ ಮತ್ತು ಅದ್ರ ಮರ್ದಿವ್ಸ ಭುವನೇಶ್ವರಿ, ಕೊನಾರ್ಕ್ ಹ್ಮ್ ಹೋದ್ವಿ. ಅದ್ರ ಹ್ಮ್ ಮರ್ದಿವ್ಸ ಇನ್ನೊಂದಿಷ್ಟು ಲೋಕಲ್ ಟೆಂಪಲ್ ಉಳಿದಿದ್ದು, ಅವಂದಿಷ್ಟು ನೋಡ್ಕೊಂಡು ಸಂಜೆ ಮುಂದೆ 4ಕ್ಕೆ ಸಮುದ್ರ ಸ್ನಾನಕ್ಕೆ ಹೋದಿವ್ರಿ. ಚಲೋ ಆಗೈತಲ್ಲ ನಿಮ್ದ ಮತ್ತ. ಅದ್ರ ಮರ್ದಿವ್ಸ ಮುಂಜಾನೆಲಿದ್ದ ಹ್ಮ್ 4 ಗಂಟೆ ಮಟ್ಟ ಶಾಪಿಂಗ್ ಮಾಡ್ಕೊಂಡು 4 ಗಂಟೆಗೆ ಟ್ರೈನ್ ಹತ್ತೀವ್ರಿ. ಬಟ್ ನಾ ಇಲ್ಲಿ ಹೋಗಿಲ್ ಕರೀರಿ,
ನನಗ ಪುರಿಯಿಂದ ದೇವ್ರದ ನಾ ಕೇಳಿಲ್ಲ ಬಿಡ್ಲ, ನಾ ಆಫೀಸ್ ಕಲೀಗ್ ಅವ್ರ ಒಡಿಸಾದವ್ರ, ಅವ್ರ ಹ್ಞೂನ್ರಿ ಪ್ರಸಾದ ಅಲ್ಲಿಂದ ಇಬ್ರು ಮಂದಿ ಅವ್ರಿಗೆ ಹೇಳಿಲ್ರಿ ನಾ, ಇಬ್ರು ಮಂದಿ ಕಡೆ ಪ್ರಸಾದ, ಆಮೇಲೆ ದೇವ್ರ ಹ್ಞೂನ್ರಿ ಫೋಟೋ, ಆಮೇಲೆ ಏನೇನೋ ಅಬ್ಬಬ್ಬ ಗಿಫ್ಟ್ ತಂದ್ ಕೊಟ್ಟಾರ. ನಾನ್ ಏನ್ಪಾ ಇದ್ ನಿನ್ ಲೀಲೆ ಅಂತಂದಿ. ನಾ ಏನು ಅವ್ನ್ರಿ ಬೇಡಿಲ್ಲ ಬಿಟ್ಟಿಲ್ಲ. ಅವ್ನ್ ಲೀಲೆ ಅದ್ರ ಹೇಳಕ್ ಬರೋದಿಲ್ರಿ ಪ್ರಭುಜಿ. ಮತ್ ಬೆಳಗಾವ್ದಾಗ ಇದ್ದಾಗೂ ರೀ, ಅಲ್ಲಿ ನಮ್ದು ಆಫೀಸ್ ಮಾತಾಜಿ ಇದ್ದರು, ಅವ್ರಿಂದ ನಾ ಹ್ಞೂನ್ರಿ ಇಸ್ಕಾನ್ ಜಾಯ್ನ್ ಆಗಿದ್ರು. ಅವ್ರದ್ ಮನೆ ಮದ್ವೆ ಆತು. ಅವ್ರ ಮಾತಾಜಿ ಅವ್ರು ಹೇಳಿದ್ರು ಜಾಯ್ನ್ ಆಗಾಕಂತ. ಅವಾಗ ಅವ್ರ ಜೊತೆ ಜಾಯ್ನ್ ಆಗಿದ್ ನಾನು. ಅವ್ರದ್ದು ರೀಸೆಂಟ್ ಮನೆ ಮದ್ವೆ ಆದ್ರೆ ಮದ್ವೆ ಹೋಗಕ್ ಆಗ್ಲಿಲ್ಲ ಪಾಪ. ಅವ್ರು ಹೇಳಿದ್ರಿ ಹ್ಞೂನ್ರಿ ಹಿಂಗೆ ಪ್ರಭು ಜೊತೆ ಅವ್ರ ಪಾಪ ಹೋದ್ರೆ ಪ್ರತಿ ಸಲ ನಂಗೆ ಕರೆಯವ್ರು, ನಮ್ ಇಸ್ಕಾನ್ದವ್ರು. ನೋಡ್ರಿ. ನಮ್ ಕಾಲೇಜ್ ಫ್ರೆಂಡರ್ ಅವ್ರು ಕರೆಯವ್ರ, ಹ್ಞೂನ್ರಿ ಪ್ರಭುಜಿ ನಡ್ರಿ ಹೋಗೋಣ, ಏನ್ ನೀವು ಹಿಂಗ ಮಾಡ್ತೀರಿ ಪ್ರತಿ ಸಲ ಅಂತ ಅನ್ನೋರು. ಮತ್ತೆ ಏನ್ ಮಾಡೋದವ ಕೆಲಸ ಇರ್ತದ ಅಂತ ಅಂದ್ಕೂಡ್ಲೆ ಹೆಂಗ ಹೇಳ್ತಾರ ಬಿಡ್ರಿ ನೀವು ಅನ್ನೋರು. ಅವ್ರ ಜೊತೆ ಅವ್ರ ಅಲ್ಲಿಂದ ಪ್ರಸಾದ್ ಅವ್ರು ಎಲ್ಲಿಂದ್ರಿ, ಬೃಂದಾವನ, ಹ್ಞೂನ್ರಿ ಪುರಿ ಜಗನ್ನಾಥ, ಕೃಷ್ಣನ್ ಎಲ್ಲೆಲ್ಲಿ ಧಾಮ ಅದಾವ್ರಲ್ಲ, ಉಡುಪಿ ಎಲ್ಲೆಲ್ಲಾ ಎಲ್ಲಾ ಕಡೆ ಹೌದೌದ್ರಿ ಹೋಗಿರೋ ಟ್ರಿಪ್. ಎಲ್ಲಾ ಕಡೆಯಿಂದ ನಂಗೆ ಪ್ರಸಾದ್ ತಂದ್ ಕೊಟ್ಟಾರ ನನಗ್ ಪಾಪ. ನೋಡ್ರಿ ನೋಡ್ರಿ. ಪ್ರಸಾದ ಅಲ್ಲಿಂದ ಅಲ್ಲಿ ಪಾಪ ಅವ್ರ ಶಾಲು, ಅಲ್ಲಿ ಏನೇನ್ ಸೇಲ್ ಮಾಡ್ತಾರಲ್ರಿ ಗಂಡ್ಮಕ್ಳು ಹಾಕೊಂಡ್, ಅವೆಲ್ಲಾ ಹ್ಞೂನ್ರಿ ಪಾಪ ತಂದಾರ ನಮ್ ಸಿಸ್ಟರ್ಗ ನನ್ಗ. ನಾನ್ ಎದಕ್ ತರಕ್ ಹೋಗಿದ್ವ ಇದನ್ನೆಲ್ಲ ಅಂದ್ರೆ, ನಮ್ಗ ಬ್ರದರ್ ಇಲ್ ತಗೋರಿ ಅಂತ ತಂದು ಪಾಪ ಕೊಟ್ಟು ಹೋದ್ರಿ. ನಾನೇ ದೇವ್ರ ಎಲ್ಲಿಂದಾರ ಕೊಡಾದ್ರು ಕೃಪಾ ಒಂದ್ ಮುಟ್ಟೋದಿತ್ತಂದ್ರ ಎಲ್ಲಾರ ಬಂದ್ ಮುಟ್ತದ್ರಿ. ಅದ ರೀ ಎಲ್ಲಾರ್ಗಿ ಸಿಗ್ತದ್ರಿ ಹೋಗಬೇಕಂತಿಲ್ಲ, ಪ್ರಭುಜಿ. ಕರಿ ಅವ್ನ್ ಬಂದ್ ನಾವ್ ಹೋಗ್ತೇವ್ ಅನ್ನೋಕ್ಕಿಂತ ನಮ್ಮನ್ ನೋಡೋದಕ್ಕೆ ನಾವ್ ಕರ್ಸ್ಕೊತಾನ ಹಾ ಅಂತಾರ. ಹಿಂಗೈತ್ ನೋಡ್ರಿ. ಅದಕ್ಕ ಅಲ್ಲಿ ಹೋಗಾಕ್ ಆಗ್ಲಿಲ್ಲ. ಮತ್ತ ಅದ ಇದ್ರ ದಿವ್ಸನ 2 ದಿವ್ಸ ಸೂಟಿ ಐತ್ರಲ್ಲ ನಂಗ, ಸೂಟಿ ಹ್ಞೂನ್ರಿ ತಂದ್ಕೂಡ್ಲೆ ಅಲ್ಲಿ ಹೋಗಾಕಾಗಿ ಪುರಿಗೆ ಹೋಗಾಕಾಗಿಲ್ಲ. ನಮ್ ಫ್ರೆಂಡ್ ಜೊತೆ ಅಂದ್ಕೂಡ್ಲೆ ಏನ್ ಮಾಡಿದ್ನಿ, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ ಹೋದ್ನಿ. ಇಲ್ಲಿ ರಾಯರ್ ಆತ ಕರ್ಸ್ಕೊಂಡ್ರು. ಅಲ್ಲಿ ಅವನು ರಾಯರ ಅವನ ದರ್ಶನ ಅಲ್ಲ. ಆತು. ಅವ್ನು ಅಲ್ಲಿ ರಾಯರ ದರ್ಶನ ಆತು. ಇಲ್ಲೂ ರಾಯರ್ ಕರ್ಸ್ಕೊಳೋದು ಕಮ್ಮಿನ. ಅಲ್ಲಿ ಹ್ಞೂನ್ರಿ ಹೋದ್ವಿ, ರಾಯರ ದರ್ಶನ ಎಲ್ಲಾ ಆಯ್ತ್ರಿ. ಮತ್ತ ಮನಿದವ್ರಿಗೆಲ್ಲಾ ಹೋಗ್ ಚಲೋ ಆತು. ಬಂದ್ರು. ಅದ್ರ ಮಮ್ಮಿಗ್ ಹೇಳಿನಿ ಹೋಗ್ ಬರ್ರಿ ಎಲ್ಲಾ ಇದನ್ ಐತಿ, ಕೈಕಾಲ್ ಗಟ್ಟಿದ್ದಾಗ ಹೋಗಿ ಎಲ್ಲಿ ಹೋಗ್ತಾರ ಅಡ್ಡಾಡ್ ಬರ್ರಿ, ನಮಗಂತೂ ಅಡ್ಡಾಡಕ್ ಆಗಂಗಿಲ್ಲ. ಅಟ್ಲೀಸ್ಟ್ ನೀವಾರ ಹೋಗ್ರಿ, ರೊಕ್ಕ ಕಳಸ್ತೇನಂತ, ಹೋಗಿ ಅಡ್ಡಾಡ್ ಬರ್ರಿ ಅಲ್ರಿ ಅಂತ ಹೇಳಿನಿ. ಪ್ರಭುಜಿ, ಒಂದ್ ಹಾ ರೀ, ಕೆಲ್ಸ ಮಾಡ್ರಿ ನೀವು, ಅವ್ರನ್ನ ಇಸ್ಕಾನ್ದಾರ್ ಜೊತೆನ ಕಳಸ್ರಿ. ಅಂದ್ರೆ ಸ್ವಲ್ಪ ಗೊತ್ತಾಗ್ತೈತಿ, ಮಮ್ಮಿಯಾರ್ನ ಇದನ್ನ ಆಗ್ತೈತಿ. ಹ್ಮ್. ಅಲ್ರಿ ಇಸ್ಕಾನ್ದಾರ್ ಜೊತೆಗೆ ಕಳಸ್ರಿ ಅವ್ರನ್ನ, ಮಮ್ಮಿಯಾರ್ನ. ಅಂದ್ರ ಎಲ್ಲಿರ್ತಾರ್ರಿ ಅನುಕೂಲ. ಮಮ್ಮಿಯಾರ್ ಎಲ್ಲಿರ್ತಾರ? ಬೆಳಗಾವ್ಕ ಇರ್ತಾರ ಅವ್ರು. ಹೌದನ್ರಿ. ಹಾ ರೀ. ಮತ್ ಅಲ್ಲೇ ಬೆಳಗಾವ್ ಇಸ್ಕಾನ್ದಾರ್ ಹೊಕ್ಕಿರ್ತಾರಿ ವರ್ಷ ಬೆಳಗಾವ್ ಹೊಕ್ಕಿರ್ತಾರಿ. ಇಸ್ಕೊಂಡವ್ರ ಅದಾರ, ಅವ್ರ ನನ್ ಫ್ರೆಂಡ್ ಅದಾರಲ್ರಿ, ಅವ್ರು ಹೋಗ್ತಿರ್ತಾರ ಅವ್ರ ಅವ್ರಿಗೆ ಮಮ್ಮಿ ಹೇಳ್ರಿ ಅವ್ರೆಲ್ಲ. ಕರ್ಕೊಂಡ್ ಅವ್ರ ಹೋಗತ್ ಜೊತೆನ ಹೇಳಿ. ಅವ್ರ ಜೊತೆನ ಜೋಡಿ ಮಾಡಿ ಕಳ್ಸ್ಬಿಟ್ರ ಹೋಗಿ ಅಡ್ಡಾಡ್ಕೊಂಡ್ ಬರ್ತಾರ. ಅದ್ ನೋಡು ಈಗ ಏನೇನ ನಮಗ್ ಇವ್ರು ಅಲ್ಲಿ ಹೋಗ್ತಾರ. ಯಾರೀ ಹ್ಮ್ ಬಾಗಲಕೋಟೆ ಯಾರು ಉದ್ದಾನಂದ ಹ್ಮ್ ಪ್ರಭುಜಿ ಅಂತ ಹೇಳಿ ಬೆಳಗಾವ್ಕ ಇರ್ತಾರ. ಅವ್ರ ಹ್ಮ್ ಬಂದಿದ್ರ ನಮ್ ಜೊತೆಗೆ. ಬಾಗಲಕೋಟೆ ಇದು ಬಿಜಾಪುರ್ ಅಂತಾರಲ್ರರಿ. ಬಿಜಾಪುರ ಅಲ್ರಿ, ಬಿಜಾಪುರ ಡಿಸ್ಟಿಕ್ ಬಾಗಲಕೋಟೆ. ಈಗ ಅದು ಬಾಗಲಕೋಟೆ ಕುಡಲ್ ಸಂಗಮ ಡಿಸ್ಟಿಕ್ ಎಲ್ಲ ಆಗೇತಿ. ಬರ್ತದಲ್ಲ, ಹಾ ಕೂಡಲ ಸಂಗಮ. ಅದು ನಮ್ಮ ದೊಡ್ಡಪ್ಪರ ಕಟ್ಸಿದ್ ನೋಡ್ರಿ. ನೋಡ್ರಿ SM ಜಾಮದಾರ್ ನೋಡ್ರಿ. ಅದು ನಮ್ ದೊಡ್ಡಪ್ಪ ಕಟ್ಸಿದ್ರ. ಒಂದ್ ಎಷ್ಟೋ ಸಲ ನಾವು ಹೋಗ್ಯವ್ರಿ. ಈಗೇನ್ ಹೋಗಾಕ, ಮೊದಲೆಲ್ಲಾ ಬಾಳ್ ಹೋಗ್ತಿದ್ವಿ. ಹ್ಞೂನ್ರಿ ಈಗೆಲ್ಲ ಹೋಗಾಕ ಆಗಂಗಿಲ್ಲ. ಎಲ್ಲ ಕಮ್ಮಿ ರೀ. ಚಂದ್ ಕಟ್ಟಾರ ಗುಡಿ ಅದು. ಮತ್ತ ಹೌದೌದೌದು. MK ಹುಬ್ಳಿಗೆ ಹೌದೌದೌದ್ರಿ. ಚಂದ್ ಕಟ್ಟಾರ, ಚಲೋ ಮಾಡ್ಯಾರ ದೇವಸ್ಥಾನ. ಚಲೋ ಮಾಡ್ಯಾರ. ಹೋಗ್ಬೇಕ ಎಲ್ಲಿ, ಅವಾಗೆಲ್ಲ ಕಾಲೇಜ್ ಸ್ಕೂಲ್ನಾಗ ಇದ್ದಾಗ ಹೋಗ್ತಿದ್ವಿ, ಸುಟಿ ಇರ್ತಿತ್ತು. ಹೌದೌದ್ರಿ. ಇಲ್ರಿ ಈಗಿನ ಎಲ್ಲಿ ಅವರು ನೌಕರಿ ಮಾಡ್ ಬೆಳಗಾವದಾರ 15 ಮಂದಿ ಬಂದಿದ್ರಲ್ಲಿ. ಅಲ್ಲೇ ಹಾ ರೀ. ನಾವು ಇಸ್ಕಾನದ ಹಿಂದ್ಗಡೆನದಾವ್ ನಾವು ಮನಿ, ನಾವು ಒಂದ್ ಅವ್ರನ್ನ ಕೇಳಲಿಲ್ಲ ನಾವು ಅನ್ಕೊಂತ ಎಷ್ಟು ಮರಗಿದ್ರಿ. ಈಗ ಇಲ್ಲಿ ಕುಡಿದ್ರಿ ಬಿಡು ನಮ್ ಜೊತೆ ಅಂತಾರ ಅವ್ರ ನನಗ. ಅದರ್ಲ್ಲ, ದೇವ್ರ ಎಲ್ಲಾದ್ರೂ ತಂದ್ ಯಾರ್ ಜೊತಾರ ಕೂಡಿಸ್ತಾನ್ರಿ ಅವ. ಹ್ಞೂನ್ರಿ ದಾರಿ ತಪ್ಪಿದವ್ರನ ದಾರಿ ಹೋಗಾರ ಜೊತೆ ಕೂಡಿಸ್ತಾನ. ಹೋಗ್ರಪಾ ಹಿಂಗ್ ಹೋಗಿ ಹಿಂಗ್ ಮುಟ್ರ ಹೌದ್ರಿ. ಅಂತ. ಅವ್ನ್ ಗೊತ್ತಾಗಂಗಿಲ್ಲ, ನಮ್ ಜೊತೆನೇ ಇರ್ತಾನ, ನಮ್ಗ್ ಗೊತ್ತಾಗಂಗಿಲ್ಲ ಅಷ್ಟೇ. ಗೊತ್ತಾಗದಲ್ರಿ ಅದ. ಗೊತ್ತಾಗುದಿಲ್ರಿ. ಯಾವ ಮಾಯಿಲಿಂದ ಬರ್ತಾನ ಈಗ ಏನೋ. ನೋಡ್ರಿ, ನಾ ಅಲ್ಲಿಂದ ಇಷ್ಟು ದೂರ ಹೈದರಾಬಾದ್ ಬರ್ತೀರಂತ ನನಗ್ ಕನಸು ಅನ್ಕೊಂಡಿರ್ಲಿಲ್ಲ. ಮತ್ರಿ ಅದ ಗುರು ಇದ್ದ ಕಡೆ ಕಳಸ್ತಾನ ಭಗವಂತ ಅಂತ ನೋಡ್ರಿ ಗುರುಗಳು ಅದಂತ ಅಲ್ಲೇ ಅದಾರ. ನಾ ಅದನ್ನ ಅರವಿಂದ್ ಹೇಳಿನ ಅವ್ರ ಕ್ರಾಸ್. ಮಾತಾಜಿಗೆ, ನಾನ್ ಯಾವಾಗ್ ಭೇಟಿ ಆಗಕೈತ್ರಿ ಮಾತಾಜಿ, ನೀವ್ ಹೇಳ್ತಾರ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂತ. ಇಲ್ಲೇ ಇದ್ ನನಗ್ ಇಲ್ಲಿ ಬರಾಕ್ ಆಗವಲ್ತ ಅಂತಂದ್ರ, ಹಂಗ್ಯಾಕಂತರಿ ನೋಡನ್ ತಗೋರಿ ಅಂತ ಅಂದ್ರ ಅವ್ರ ನಂಗ. ನೋಡ್ರಿ ನಾನ ಸಡನ್ ಆಗಿ ಇಲ್ಲಿ ಹೈದರಾಬಾದ್ನಾಗ ಅದನ್ ಇಲ್ಲೇ ಅಂದ್ರೆ ಹೋಗಿ ಹರ್ಯಾಗೋಗಿ ಸಂಜೆಗ್ ಬೇಟಿಯಾಗಿ ಬರುವಂಗ ಅದೇನ್ ಕರೆ. ಇಲ್ಲೇ ಹ್ಮ್ ಸಮೀಪ ಇದ್ದ ಭೇಟಿ ಆಗಕ್ ಆಗವಲ್ತ. ಒಂದ್ ಅಲ್ರಿ ಪ್ರಭುಜಿ, ನಿಮ್ದ ಎಂದ ಹ್ಮ್ ವರ್ಕಿಂದ ಇದು ಇರ್ತೈತಿ ಅವತ್ ಲೀವ್ ಭೇಟಿ ಇರ್ತದ. ಮಾಡ್ಕೊಂಡು ಇಲ್ಲೇ ಹೋಗ್ರಿ. ಹೋಗಾಕೇನಿಲ್ ಮಾತಾಜಿ, ಹೋಗ್ಬೋದ್ರಿ ಎಲ್ಲ ಸಮೀಪ. ಬಟ್ ಬಿಸಿಲ್ ಇಷ್ಟ ಐತ್ರಲ್ಲಾ, ನಮ್ ಬಾಗಲಕೋಟೆ ಬಿಜಾಪುರ್ ಸೈಡ್ ಬಿಸಿಲ್ ಬಾಳ, ಹೌದೌದು. ರಾಯಚೂರ್ ಗದಗ್ ಬಿಸಿಲ್ ಬಾಳ ಅಂತ ನಾವ್ ಅಂತಿದ್ವಿ. ಕರ್ನಾಟಕ ಮಂದಿ ಆ ಕಡೆ. ಇದು ಹೌದ್ರಿ. ಚೆನ್ನೈ ತಮಿಳ್ನಾಡ್ದಾಗು ಮಾಡೇನ್ರಿ ನಾ ಕೆಲ್ಸ, ಅಲ್ಲೂ ಬಿಸಿಲ್ ಅಷ್ಟಿಲ್ರಿ. ಇಲ್ಲಿ ಬಾಳ ಬಿಸಿಲ್ರಿಪಾ. ಅಯ್ಯೋ ಹರ್ಯಾಗ ಅಲ್ರಿ 6:30-7 ಗಂಟೆಗೆ ಬೆಳಕೇನ್ ಆಗ್ತಿರ್ತಿರ್ಲಾ, ಹಂಗ ಮೈಯಾಗ ನೀರ್ ಇಳಿತದ, ಅಷ್ಟ್ ಬಿಸಿಲ್ ಇರ್ತದ್ರಿ. ಪ್ರಭುಜಿ, ಹಾ ರೀ. ಒಡಿಸ್ಸಾದಾಗ 5 ಗಂಟೆಕ ಸೂರ್ಯೋದಯ, 5 ಕಾಲ ಇಲ್ಲಿ ನಮ್ ಕಡೆ 8 ಆದಂಗ 8 ಅನಸ್ತ, ಇಲ್ಲಿ ನಮ್ ಕಡೆ ಇಲ್ಲಿ 8 7, ಅದ 8 ಅಲ್ಲಿ ಆದ್ರೂ 5 ಗಂಟೆ. ಹೌದೌದ್ರಿ, ಅಲ್ಲಿ ಬಾಳ ಲಘು ಆಗ್ತದಂತ್ರಿ. ಅಮ್ಮ ಬ್ಯಾಡದು ಬಿಸಿಲಿಗೆ ಮೈ ಒರ್ಸ್ಕೊಂಡು ಉರಿಯಾಕತ್ ಬಿಟ್ಟವ ಮುಖ.
ಹೌದ್ರಿ ಬಾಳ್ ಬಿಸಿಲು ಇರ್ತದ್ರ. ಎಲ್ಲಾರು ತೆಳುವ ಕಾಟನ್ ಅರ್ಬಿನ ಹಾಕೊಂಡ್ ಹೋಗಿರ್ತಾರ ಹೆಚ್ಚಾನ ಹೌದ್ರಿ ಕಾಟನ್ ಸೀರೆ ಕಾಟನ್ ರೇಷ್ಮೆ ಬಟ್ಟೆ ಹೌದ್ರಿ ಆತರನ ಹಾಕಿರ್ತಾರ ಜಾಸ್ತಿ. ಯಾಕಂದ್ರ ಬಿಸಿಲಿಗಿ ಹೌದೌದು ಬಾಳ ತ್ರಾಸ ಆಕೈತಂತ್ರಿಪಾ. ಅಲ್ಲಿ ಹೆಂಗ ಇರ್ತಾರೋ ಮಂದಿ ಅಂತೇನ. ಹೌದೌದೌದೌದು ಮತ್ತ ಇಲ್ಲಿ ನಮ್ಗ ಊಟ ನಮ್ದು ಉತ್ತರ ಕರ್ನಾಟಕ ಊಟ ಸಿಗಂಗಿಲ್ಲ, ಅದೊಂದ್ ವಜ್ಜ ಆಗೇತ್ ನಂಗ. ಹೌದ್ರಿ ಊಟ ಇಲ್ರಿ ಸಿಗಲ್ಲ, ಪ್ರಭುಜಿ ರೊಟ್ಟಿ ಸಿಗಲ್ಲ, ಇಲ್ಲ ಇಲ್ಲ ಬರೀ ಅನ್ನನ ತಿನ್ನುದು. ಇಲ್ರಿ ಇಲ್ಲಿ ನಾವೇನು ಹೋಗಿದ್ವಲ್ಲ, ನಾವ್ ಹಾ ಉತ್ತರ ರೀ ಕನ್ನಡದವ್ರ ಅನ್ನತ್ಗಿನ ನಮ್ಮ ಅಡಿಗಿನ ಮಾಡಾಕಂತ ಹೇಳಿದ್ರು ಅವ್ರು ಉದ್ದಾನಂದ ಪ್ರಭುಜಿ. ನಮ್ಮ ಹಾ ರೀ ಊಟನ ಮಾಡಿ ಹಾಕ್ಯಾರ್ರಿ. ಅದ್ರ ಹಂಗ್ ಚಲೋ ಖಾರ ಇರ್ಲ ಕಡಿಮೆ. ಹಂಗ್ ಹಾ ಅದ್ರ ಹಂಗ್ ತರ ಕೊಟ್ರರಿ ಅಟ್ಲೀಸ್ಟ್ ಮನ್ಯಾಗ ಇದ್ದಂಗ ಅನಸ್ತೇತಿ. ಏನ್ ಅನ್ಸಂಗಿಲ್ಲ. ಊಟ ಚಲೋ ಆಗ್ಲಿಲ್ಲ, ನಮ್ಗೆ ಈ ಏನ್ ಕಡೆ ಅನಸ್ಲಿಲ್ರಿ ನಮ್ಗೆ ಏನ್ ದರ್ಶನ ಅನಸ್ಲಿಲ್ಲ. ಚಲೋ ಆಗ್ಲಿಲ್ಲ ಅಂದ್ರ ಬೇಜಾರ್ ಆಕೈತ್ರಿ ಮನುಷ್ಯರಿಗೆ ಹೋದವ್ರಿಗೆ. ಇಲ್ರಿ ಊಟ ಮಾತ್ರ ಚಲೋ ಕೊಟ್ಟಾರ್ರಿ. ಇದ್ ಮೊನ್ನೆ ನಮ್ಮ ಮಮ್ಮಿ ರಾಮೇಶ್ವರ ಮತ್ ಈ ಕಡೆ ಕನ್ಯಾಕುಮಾರಿ ಈ ಕಡೆ ಎಲ್ಲಾ ಹೋಗಿರ್ರಿ ಹ್ಞೂನ್ರಿ ಇವ್ರು. ಅಂದ್ರೆ ಹಾಸ್ಪಿಟಲ್ನಾಗ ವರ್ಕ್ ಮಾಡ್ತಾರ ನಮ್ಮ ಮಮ್ಮಿ KLE ದಾಗ. ಹೌದ್ರಿ ಯಾ ಹಾ ಹಾಸ್ಪಿಟಲ್ ಅವ್ರ ರೀ ಪ್ರಭುಜಿ? KLE ಹಾಸ್ಪಿಟಲ್ದಾಗ್ರಿ ಬೆಳಗಾವ್. ಹೌದನ್ರಿ ಹಾ ರೀ ನಾನ KLE ಕೆ ಸ್ಕೂಲ್ನಾಗ ಅಲ್ರಿ ಮತ್ತ ಇದ್ದದ್ದು. ಹೌದೇನ್ರಿ ಅವ್ರ KLE ಕಾಲೇಜ್ KLE ದಾಗ ಮಾಡ್ತಾರ್ರಿ. ಹ್ಞೂನ್ರಿ ಮತ್ತೆ ನಮ್ ರಿಲೇಟಿವ್ಸ್ ಎಲ್ಲ KLE ದಾಗ ಅಂದ್ರೆ ಆಲ್ಮೋಸ್ಟ್ ನಮ್ ಫ್ಯಾಮಿಲಿ ಎಲ್ಲ KLE ದಾಗ ಬರ್ತದ್ರಿ. ಹ್ಞೂನ್ರಿ ಇವ್ರಿ ಉಮೇಶ್ ಸತ್ಯ ಆಗ್ಲಿ, ಆಮೇಲೆ ಹಾ ಸುರೇಶ್ ಅಂಗಡಿ ಅವ್ರಿ, ಹ್ಞೂನ್ರಿ ರಿಲೇಟಿವ್ಸ್ ಆಗ್ಬೇಕು ನಮ್ಗ. ಆಮೇಲೆ ಇವ್ರು ಹ್ಞೂನ್ರಿ ಕೋರೆ ಅವರು ಅವ್ರೆಲ್ಲ ಅಲ್ಲಿ ಹಾಸ್ಪಿಟಲ್ ಮಮ್ಮಿ ಅಲ್ಲಿ ಕಾರ್ಡಿಯಾಲಜಿ ಇದ್ರೊಳಗ ಮಾಡ್ತಾರೆ, ಹಾರ್ಟಿನ್ ಸೈಡ್. ಹ್ಮ್ ಅವ್ರದ್ದು ಇನ್ನೊಂದು ಒಂದೆರಡು ವರ್ಷಕ್ಕೆ ರಿಟೈರ್ಮೆಂಟ್ ಅದ. ಹೌದ್ರಿ ಅದ ನಂದು ಕಾರ್ಡಿಯೋ ಸೈಡ್ ಮಾಡ್ 58 ಅವ್ರದ್ದು ಇನ್ಸ್ಟಿಟ್ಯೂಟ್ದು 58 ಐತ್ರಿ. 58ಕ್ಕೆ ಆತ್ರಿ ನಂದು. ಹಾ ಹೌದು 58 60 ಹಿಂಗ ಇದನ್ನ ಆಗ್ತದೆ ಹ್ಞೂನ್ರಿ ಒಟ್ಟ. ಗದಗ CBSE ಸ್ಕೂಲ್ಗೆ ಇದ್ನಿ ನಾ. ಹೌದೇನ್ರಿ. ಹ್ಞೂನ್ರಿ ಗದಗ್ನಾಗು ಗುರುತ ಅದಾರ ಮಮ್ಮಿಗ್ ಗೊತ್ತಿರ್ಬೇಕ ಗದಗ್ ಸೈಡ್. ಹ್ಞೂನ್ರಿ ಗದಗ್ ಸೈಡ್ ಎಲ್ಲ ಫೇಮಸ್ ಎಲ್ಲ. ಹೌದೌದ್ರಿ ಚಲೋ ಇದ್ರ ಊರದು ಆದ್ರ ಇಲ್ಲಿ ಬಿಸಿಲು ಬಾಳ ಇದ್ದದಕ ಎಲ್ಲಿ ಹೋಗಾಕ್ ಬೆಳಿಗ್ಗೆ ಬಿಸಿಲು ಒಂದ್ ಸ್ವಲ್ಪ ಬೆಳಕ್ ಇರುತ್ತ ಲಗುನ ಎದ್ದು ಹೋಗ್ತೇನಿ. 6 ಗಂಟೆಗೆ ಹೋಗ್ತೇನಿ ಆಫೀಸ್ಗೆ. 6:30 7 ಅಂದ್ರ ಹೌದೌದೌದ್ರಿ ಎಸಿನಾಗ ಇರ್ತೇನಿ. ಒಳಗ್ ಎಸಿನಾಗ ಹೋಗ್ತೇವಿ. ಹೋಗಿ ಕೆಲ್ಸ ಮಾಡಿ ಸಂಜೆ ತಂಪ 5:30 6 ಆದ್ ಕೂಡ್ಲೇನ ಹೊರಗ್ ಬರ್ತೇನ್ರಿ. ಬಿಸಿಲು ಕಮ್ಮಿ ಆಗಾನ ಹ್ಞೂನ್ರಿ ಬಂದ್ ಬಸ್ನಾಗ ಹ್ಞೂನ್ರಿ ಹತ್ತೇನಿ. ಬಸ್ನಾಗ AC ಇರ್ತದೆ. ಬಂದ್ ರೂಮಿಗೆ ಬಂದ್ ಮುಟ್ತೇನಿ. ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ್ ತಿಂದು ಮಲ್ಕೊಂಡ್ಬಿಡ್ತೇನೆ. ಮತ್ತ್ ಹರಗೆ ಏಳೋದು, ದೇವ್ರ ನಮಸ್ಕಾರ ಮಾಡೋದು, ಮತ್ತೆ ಪೂಜೆ ಮಾಡೋದು, ಹೋಗೋದು. ಆಟ ಇಷ್ಟ ನೋಡ್ರಿ ನಡದತ್ ನೋಡ್ರಿ ಒಂದ್ 4 ಖರೆ ತಿಂಗಳ ಖರೆ ಆತ್ ರೀ ಬಂದ. ಹೆಂಗಂದ್ರ ಎಲ್ಲಿ ಹೋಗ್ಬೇಕ್ ಅನ್ನಿಸ್ತದಿಲ್ಲ. ಅಡ್ಡಾಡಕ್ಕೆಲ್ಲ ದೇವಸ್ಥಾನ ಬಾಳ ಚಂದ ಅದಾವ್ರಿ ಇಲ್ಲಿ ಹೈದ್ರಾಬಾದ್ನಾಗ. ಅಲ್ರಿ ಎಲ್ಲ ಪ್ರಭುಜಿ ಈಗ ಬೇಡ ಇನ್ನೂ ಸ್ವಲ್ಪ ಇಂತ ದಿನ ಬಿಸ್ಲಾಕ್ ಮಳಿಗಾಲ ಹೋದ್ವು ಸ್ಟಾರ್ಟ್ ಅಂದ್ರೆ ನಾವು ಸತ್ತ ಹೋಗ್ತೀವಿ. ಇಂತ ಮಳಿಗಾಲ ಬಿಸಿಲು ಮಳಿಗಾಲ ನಮ್ಗ್ ತಡ್ಕೊಳಕ್ ಆಗಂಗಿಲ್ರಿ ಇಂತ ಬಿಸಿಲು. ಅಲ್ರಿ ಪ್ರಭುಜಿ ಮಳಿಗಾಲ ಸ್ಟಾರ್ಟ್ ಆಗ್ಲಿ. ಸ್ವಲ್ಪ ಮಳೆಗಾಲ ತಂಪ್ ಚಾಲು ಆದ್ರರಿ ಸ್ವಲ್ಪ ಏನ್ರ ಅಡ್ಡಾಡ್ಬೋದು, ನೋಡ್ಬೋದು. ಹ್ಞೂನ್ರಿ ಬಿಸ್ಲಾಗದು ಎಲ್ಲ ದೇವಸ್ಥಾನ ಅಡ್ಡಾಡೋದೆಲ್ಲ ಕಷ್ಟ ಐತ್ರಿ. ಇಲ್ಲ ಮಂಗಳೂರು ಈ ಕಡೆ ಉಡುಪಿ ಎಲ್ಲ ಹೋಗೋದು ಬಾಳ ಕಷ್ಟ ಆಗ್ತೈತಿ. ಹೌದೌದೌದ್ರಿ ಪ್ರವಾಸದು ಮಾಡಿದ್ರೆ ಇದೆಲ್ಲಾ ಬ್ಯಾಸಗ್ಯಾಗ ಮಾಡ್ತಾರ. ಪ್ರವಾಸ ಮಂದಿ ಈ ಕಡೆ ಬ್ಯಾಸ್ಗ್ಯಾಗ ಮಾಡಬಾರ್ದು. ಹೌದೌದೌದ್ರಿ ಹೌದೌದ್ರಿ ಹುಡ್ಗರ್ ಸೂಟಿ ಇರ್ತದಂತೆಲ್ಲ ಬ್ಯಾಸ್ಗ್ಯಾಗ ಮಾಡ್ತಾರ್ರಿ. ಹೌದ್ರಿ ಅದ ಒಳ್ಳೇದಲ್ರ ಶರೀರಕ್. ನೀರ್ ಎಷ್ಟ್ ಬೇಕಾಗ್ತೈತ್ರಿ. ಬರೀ ಪ್ರವಾಸಕ್ ನಾವ್ ಲಾಸ್ಟ್ ಮಂತ್ ಹೋದಾಗ ಪ್ರವಾಸಕ್ಕ ಏನಿಲ್ಲ ಹ್ಞೂನ್ರಿ ಅಂದ್ರ ಒಂದ್ 20-30 ಸಾವಿರ ರೂಪಾಯಿ ನೀರ ಕುಡ್ದಿರ್ಬೇಕ್ ನಾವ್. ನಾವು ಬರೀ ಇದ್ರದ ಡ್ರಿಂಕಿಂಗ್ ವಾಟರ್ ತಗೊಂಡೇವ್ರಿ. ನಾವು ಎಲ್ಲಿ ಹ ಹೋಗುದು ಇದನ್ ಮಾಡಿಲ್ಲ. ಹೊರಗಿಂದ ಏನು ಬಿಸ್ಲರಿ ನೀರ್ ತಗೊಂಡಿಲ್ಲ. ತಗೊಳ್ಳೋದು, ತಂಪಂದ್ ಕುಡಿಯೋದು. ಅದಕ್ಕೆ ಎಷ್ಟ್ ರೊಕ್ಕ ಹೋಗ್ತದೆ. ಮತ್ ತುಟ್ಟಿದ್ರು ತಿನ್ನಬೇಕಲ್ಲ ಮನ್ಷ್ಯ. ರೊಕ್ಕ ತಗೊಂಡ್ ಏನ್ ಮಾಡ್ತದ. ಬೇರೆ ಊರಾಗ್ ಹೌದ್ರಿ ಇರ್ತವಂದ್ರ ಹೌದು ಎಲ್ಲಾ ತುಟ್ಟಿ. ಇಲ್ಲೆಲ್ಲಾ ಕಾಯಿಪಲ್ಯದು ಬಾಳ ತುಟ್ರಿ. ಇಲ್ಲ ನಮ್ ತರ ಕಾಯಿಪಲ್ಯ ಸಿಗಲ್ಲ. ಕೊತ್ತಂಬರಿ ಎಲ್ಲ ಹೌದ್ರಿ 2 ಕಡಿ ಕಟ್ಟಿರ್ತಾರ. 10 ರೂಪಾಯಿ ತಗೋತಾರ ಇಲ್ಲಿ. ಹೌದ್ರಿ ಎಲ್ಲಾ ಅಡ್ಗಿ ನಾವ್ ಮಾಡ್ಕೋತೇನ್ರಿ. ಬಾಳ ಕಷ್ಟ ಐತಿ. ಮನ್ಯಾಗ ಮಾಡ್ಕೊತೀರೇನ್ರಿ ಅಡಗೆಲ್ಲ ನಾನ್ ನಂಗ್ ಹೊರಗಿಂದ ಆಗ್ಬರಲ್ರಿ. ಮಡಿಬೇಕು. ಗ್ರೇಟ್ ಪ್ರಭುಜಿ ಅಡಿಗೆಲ್ಲ ನಾನ ಮಾಡ್ಕೊಂಡು ನಂಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡು ಆಫೀಸ್ನಾಗ ಇರ್ತದ. ಸಂಜೆ ಮುಂದ್ ನಾನ್ ಮಾಡ್ಕೋತೇನಿ. ಬೆಳಿಗ್ಗೆ ಅಲ್ಲೇ ಮಾಡಿರ್ತೇನಿ. ಆತಲ್ರಿ ಮಾಡ್ಕೊಂಡು ಮತ್ತೇನ ಮಾಡ್ಕೊಂಡ್ ಬಂದಿರ್ತೇನೆ. ನೋಡು ದೇವ್ರ ಇನ್ನ ಮಾಡ್ಲಿ ಅದ ಹೆಂಗ ಮಾಡ್ಬೇಕ್ರಿ. ಆಗ್ತದ. ಬಿಟ್ಟಂಗ ಆತ್ ತಾಳ್ರಿ ಕ್ಲಾಸ್ ಪ್ರಭುಜಿ. ಹಾ ಹಾ ಇಬ್ರಾದೀವಿ ಈಗ ಐ ಬಿಟ್ಟಂಗ ಆಯ್ತ್ರಿ. ನೋಡೋಣ ತಗೋ ಹಾಂ ನಾಳಿಗ್. ರೀ ಹಾಂ ರೀ ಓಕೆ ರಿ ಹರೇ ಮತ್ತ್ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಮತ್ತೆ ಪ್ರಣಾಮಗಳು ಹಾಂ ರೀ ಹರೇ ಕೃಷ್ಣ ಪ್ರಣಾಮ.